ಹೇಳ್ಬೇಕು ಅನ್ನೋದು ಭಕ್ತಿ. ಶುದ್ಧಾನಂದೋ ಸಂವಿದ್ಯುತಿಬಲಭೂತಾರ್ಯವಿರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವತಿಮುಖರಾಶೇಷದೋಷಾತಿದೂರಂ ಸದ್ಭೈರಾಖ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿತಮಮಲಮಲಂ ಬ್ರಹ್ಮವೇದಾन्तವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ನಿತ್ಯೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಪಂಡಿತರಾದ ವರದಾಚಾರ್ಯರಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಜಯತೀರ್ಥಾಚಾರ್ಯ ಗುಡ್ಡೇಕರ್ ಅವರಿಗೂ ನಮಸ್ಕರಿಸಿ ಹಿರಿಯರನ್ನು ನಮಸ್ಕರಿಸ್ತಾ ಶ್ರೀನಿವಾಸಾಚಾರ್ಯ ಕಟ್ಟಿಯವರ ಷಷ್ಠಿಪೂರ್ತಿಯ ಕಾರ್ಯಕ್ರಮದಲ್ಲಿ ದೇವರನ್ನು ಏನು ಬೇಡಬೇಕು ಅಂತ ಒಂದು ವಿಷಯದ ಕುರಿತು ಉಪನ್ಯಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಶ್ರೀನಿವಾಸಾಚಾರ್ಯರ ಬಗ್ಗೆ ನಾನು ಹೇಳುವಷ್ಟು ದೊಡ್ಡವನಲ್ಲ. ನನಗೆ ಕೌಪಿನ ಹಾಕಿ ಉಪನಯನ ಮಾಡಿಸಿದವರೇ ಗಟ್ಟಿ ಆಚಾರ್ಯರು. ಅಕ್ಷರಾಭ್ಯಾಸ ಎಲ್ಲ ಮಾಡಿಸಿದರು. ಹಾಗಾಗಿ ಹಿರಿಯರ ಬಗ್ಗೆ ಕಿರಿಯನಾಗಿ ಹೆಚ್ಚು ವಿವರಣೆ ನಾನೇನು ಕೊಡೋ ಅವಶ್ಯಕತೆ ಇಲ್ಲ. ತೊರವಿಗಲ್ಲಿಯ ರಾಯರ ಸನ್ನಿಧಾನದಲ್ಲಿ 20 ವರ್ಷಕ್ಕೂ ಹೆಚ್ಚು ವರ್ಷ ಸೇವೆ ಮಾಡಿ ಪೂಜೆ ಸಲ್ಲಿಸಿ ಒಳ್ಳೆಯ ಯಾತ್ನಿಕ ಸಿದ್ಧಿಯನ್ನು ಪಡೆದು ಜನಮಾನಸದಲ್ಲಿ ನಮ್ಮ ಮನೆಗೆ ಕಟ್ಯಾಚಾರ್ಯರೇ ಬಂದು ಕಾರ್ಯಕ್ರಮ ಮಾಡಿಸಬೇಕು ಅಂತ ಅಪೇಕ್ಷೆ ಪಡುವಂತೆ ಬೆಳೆದವರು ಅಂದರೆ ನಮ್ಮ ಆಚಾರ್ಯ. ಇದೊಂದು ಸಿದ್ಧಿ. ಮನುಷ್ಯನಿಗೆ ಸಿದ್ಧಿ ಎರಡು ರೀತಿ, ಸಾತ್ವಿಕ ಸಿದ್ಧಿ, ತದಿತರ ಸಿದ್ಧಿ ಅಂತ. ರಾಜಸ ತಾಮಸ ಅಂತ ಮೂರನೇ ಸಿದ್ಧಿಯ ವಿವರಣೆ ಬೇಡ ಸದ್ಯಕ್ಕೆ. ಇತರ ಸಿದ್ಧಿಯ ಬಗ್ಗೆ ಒಂದು ಸುಮ್ಮನೆ ಝಲಕ್ ಹೇಳಿರ್ತೇನೆ. ಮನುಷ್ಯರಲ್ಲಿ ವ್ಯಕ್ತಿ ಶಕ್ತಿಯಾಗಿ ಬೆಳಿಬೇಕು ಅಂತ ಆಸೆ ಹುಟ್ಟುಕೊಂಡಾಗ ಅಲ್ಲಲ್ಲಿ ನಿಂಬೆಹಣ್ಣು ಮಂತ್ರಿಸಿದೆ, ಸ್ಮಶಾನದಲ್ಲಿ ಜಪ ಮಾಡಿದೆ, ಗ್ರಹಣದಲ್ಲಿ ಮದ್ದೆಯಲ್ಲಿ ನಿಂತುಕೊಂಡು ನದಿಯಲ್ಲಿ ಸಿದ್ಧಿ ಮಾಡಿಕೊಂಡೆ ಅಂತ ಕೆಲವು ಮಂತ್ರಗಳಿದ್ದಾರೆ. ಅವುಗಳಿಂದ ಜನಾಕರ್ಷಣೆ ಸಾಕಷ್ಟು ಆಗ್ತದಂತೆ. ವ್ಯಕ್ತಿ ಶಕ್ತಿಯಾಗಿ ಬೆಳಿತಾನೆ ಕೆಲವೇ ದಿನಗಳಲ್ಲಿ. ಅದಕ್ಕೆ ಶಾರದಾ ತಿಲಕ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥಗಳಲ್ಲಿ ಹೇಳುವ ಷಟ್ಕರ್ಮಗಳನ್ನು ಆಚರಣೆ ಮಾಡುವುದರಿಂದ ಈ ಸಿದ್ಧಿಗಳು ಬರ್ತಾವೆ. ಇದು ತಾತ್ಕಾಲಿಕವಾಗಿ ಕೆಲವು ದಿನ ಮನುಷ್ಯರನ್ನು ಎತ್ತರ ಕರ್ಕೊಂಡು ಹೋಗ್ತದಂತೆ. ಎಷ್ಟು ಎತ್ತರ ಅಂತ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎತ್ತರ ಬೆಳಿತಾನೆ ವ್ಯಕ್ತಿ, ಆಕರ್ಷಣೆ ಆಗ್ತದೆ. ಕೆಲವೇ ದಿನಗಳಲ್ಲಿ ಆ ಸಿದ್ಧಿ ಅವರನ್ನು ರಿವರ್ಸ್ ಹೊಡಿತದಂತೆ. ಮಹದ ವಿಚಾರಾತಿಕ್ರಮ ಆತ್ಮನೇ ಫಲತಿ ಅಂತ ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಅದು ತನ್ನಲ್ಲೇ ಫಲಿಸ್ತದಂತೆ, ತಿರುಗು ಮಾಡಲಾಗಿರ್ತದೆ, ದೊಡ್ಡವರನ್ನು ನಿಂದೆ ಮಾಡಿದೆ. ಹಾಗೆ ಈ ಸಿದ್ಧಿಗಳು ಕೂಡ ಮನುಷ್ಯನಿಗೆ ತಿರುಗು ಪಾಠ ಅಂದರೆ ವ್ಯಕ್ತಿ ಎಷ್ಟು ಎತ್ತರ ಹೋಗಿರ್ತಾನೆ, ಕೆಳಗಡೆ ಬಿದ್ದ ಅಂದರೆ ಯಾವ ಅವಶೇಷವೂ ಸಿಗದಂತೆ ಬೆಳಿತಾನೆ. ಅಧೋಧೋ ಗಂಗೇಯಂ ಭವತಿ ವಿನಿಪಾತ ಶತಮುಖಃ ಅಂತ ನಮ್ಮ ಕವಿ. ಬಹಳ ಎತ್ತರಕ್ಕೆ ಹೋದವರು ಕೆಳಗೆ ಬಿದ್ದರು ಅಂದರೆ 100 ಹೋಳಾಗಿ ಬಿಡ್ತಾರೆ. ಇದು ಸಾತ್ವಿಕೇತರ ಸಿದ್ಧಿ. ನಮ್ಮ ಕಟ್ಟಿಯಾಚಾರದಲ್ಲಿ ಸಾತ್ವಿಕವಾದ ಸಿದ್ಧಿ. ಹಾಗಾಗಿ ಒಂದೇ ಥರ ನಡೀತದೆ, ಅಲ್ಲಿ ಕೆಳಗೆ ಬೀಳೋದಲ್ಲ. ಈಗ ತಾನೇ ಆಚಾರ್ಯ ಹೇಳಿದ್ರಲ್ಲ, ಧಾವನ್ ಉನ್ಮೀಲ್ಯವಾನೇತ್ರೆ, ಇದು ಭಾಗವತ ಧರ್ಮದ ವೈಶಿಷ್ಟ್ಯವನ್ನು ನಮ್ಮ ಆಚಾರ್ಯ ಹೇಳಿದರು. ಧಾವನ್ ಉನ್ಮೀಲ್ಯವಾನೇತ್ರೆ, ಕಣ್ಣು ಮುಚ್ಚಿ ನಡಿತಾನೆ ಖಡ್ಗದ ಮೇಲೆ ಅಂತೂ ಅವನಿಗೆ ಅದು ಚುಚ್ಚದಂತೆ ಅವನ್ನ ದಾರಿಯನ್ನು ಬಸ್ಬಿಡ್ತದೆ. ಹಾಗೆ ಗುರುಸಾರ್ವಭೌಮರು ತೊರವಿಗಲ್ಲಿಯಲ್ಲಿ ಸನ್ನಿಹಿತರಾಗಿ ಅವರಿಂದ ಪೂಜೆ ತಗೊಂಡು ಅವರಿಗೊಂದು ಸಾತ್ವಿಕ ಸಿದ್ಧಿಯನ್ನು ಕರುಣಿಸಿದ್ದಾರೆ ಅಂತ ನಾನು
ಆ ಕಾರಣದಿಂದ ಈ ಒಂದು ಜ್ಞಾನ ಕಾರ್ಯ ಅವರಿಗೆ ಷಷ್ಠಿ ಪೂರ್ತಿ ಆಗ್ತಿದೆ ಅನ್ನೋ ಸಂತೋಷದಲ್ಲಿ ಫೋನ್ ಮಾಡಿದಾಗ ನಾನು ಹಾಗೆ ಹೇಳಿದೆ, ನನಗೇನು ಕರೀತೀನಿ, ಫೋನ್ ಮಾಡಿ ಸಾಕು ನಾನು ಬರ್ತೇನೆ ಅಂತ ಬಂದು ಕಾರ್ಯಕ್ರಮ ಮಾಡ್ತಾ ಇದ್ದದ್ದಷ್ಟೇ ಹೊರತು ಬೇರೆ ಇನ್ನೇನಲ್ಲ. ಇನ್ನು ಕೊಟ್ಟ ವಿಷಯದ ಕಡೆಗೆ ಸ್ವಲ್ಪ ಗಮನ ಹರಿಸೋಣ. ವೇದದಲ್ಲಿ ಯಾಜ್ಞೀಯ ಮಂತ್ರೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಅಗ್ನೇ ನಯ ಸುಪಥಾ ರಾಗೇ ಅಸ್ಮಾನ್ ವಿಶ್ವಾನಿ ದೇವ ವಯುರಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಟಾಂತೇನ ಮೌಕ್ತಿಂ ವಿಧೇಮ. ಭೂಯಿಷ್ಟಾಂತೇನ ಮೌಕ್ತಿಂ ವಿಧೇಮ. ತೇ ಅನುದಾತ್ತ ಸ್ವರ, ಅನುದಾತ್ತ ಪಾದದ ಆದಿಯಲ್ಲಿ ಬರಬಾರದು ಅಂತ ಭಗವತ್ಪಾದರು ಬೇರೆ ಕಡೆ ಋಗ್ಭಾಷ್ಯ ವ್ಯಾಖ್ಯಾನ ಮಾಡುವಾಗ ತಿಳಿಸಿದೆ. ತುಭ್ಯಂ ಅಂತ ಅದರ ಅಭಿಪ್ರಾಯವನ್ನು ಇಟ್ಟುಕೊಂಡು ತುಭ್ಯಂ ನಮಃ ಅಂತ ಇದೊಂದು ವೈದಿಕವಾದ ಪ್ರಾರ್ಥನೆಯ ಮಂತ್ರ. ವೇದದ ಪದದ ಅರ್ಥ ಈಗ ನಾನು ಹೇಳಲ್ಲ. ಪ್ರಾರ್ಥನೆ ದೇವರಲ್ಲಿ ಏನು ಮಾಡಬೇಕು ಅನ್ನೋ ಸಬ್ಜೆಕ್ಟ್ ಆಗ್ತಾ ಒಂದೆರಡು ಮಾಹಿತಿ ನಿಮ್ಮ ಜೊತೆಗೆ ಹಂಚಿಕೊಡ್ತೇನೆ. ಮೊದಲನೇ ಅಂಶ, ಪ್ರಾರ್ಥನೆ ಏನು ಮಾಡಬೇಕು ದೇವರಲ್ಲಿ. ನನಗಿದು ಬೇಕಿದೆ, ಇದೇನೋ ಒಂದು ಬೇಕಿದೆ, ಇವಾಗ ಇದು ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದಾ ಬೇಡವಾ ಅಂತ ಪ್ರಶ್ನೆ. ಇದಕ್ಕೆ ಎಲ್ಲ ದಾರ್ಶನಿಕರು ಕೂಡ ತಪ್ಪಾಗಿ ಅರ್ಥೈಸಿಕೊಂಡು ಗೋಳಾಡಿಬಿಟ್ರು. ಎಷ್ಟು ಗೋಳಾಡಿದ್ರು ಅಂತ ಈ ವಿವರಣೆ ಕೊಡಲ್ಲ, ಅಷ್ಟು ಗೋಳಾಡಿದ್ದಾರೆ ದಾರ್ಶನಿಕರಿಗೆ. ಅರ್ಥ ಆಗಲಿಲ್ಲ ಅವರಿಗೆ. ಕೇಳಬೇಕಾ ಕೇಳಬಾರ್ದ, ಕೇಳಿಬಿಡೋಣ, ಕೇಳಿದ್ರೆ ಏನು ತಪ್ಪಾಗ್ತದೆ, ಕೇಳಬಾರ್ದು ಅಂತಿರೋ ಮಾತುಗಳಿಗೆ ಅರ್ಥ ಹೇಗೆ ಮಾಡಬೇಕು ಗೊತ್ತಾಗಲಿಲ್ಲ, ಅದು ಸಮಸ್ಯೆ ಆಗಿದೆ. ಮಧ್ವಾಚಾರ್ಯರು ಮಾತ್ರ ವೇದ ಹಾಗೂ ಪೌರುಷೇಯ ವೇದಾನುಸಾರಿ ಗ್ರಂಥಗಳನ್ನು ಅವಲೋಢನೆ ಮಾಡಿ ಒಂದು ಕಾನ್ಸೆಪ್ಟ್ ಅನ್ನು ಜಗತ್ತಿಗೆ ಕೊಟ್ಟರು. ದೇವರಲ್ಲಿ ಕೇಳುವಾಗ ಈ ಎಚ್ಚರ ಇರಲಿ. ಅದನ್ನು ಆಚಾರ್ಯರು ಭಾಗವತ ಧರ್ಮ ಪ್ರಕರಣದಲ್ಲಿ ಒಂದು ಹಂತ ತನಕ ಹೇಳಿ ನನ್ನ ಜವಾಬ್ದಾರಿಯನ್ನು ಅವರು ಮುಗಿಸಿದರು. ಅದರ ಮೇಲಿಂದ ಒಂದು ಹಂತ ನಿಮ್ಮ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಶೌಚದ ವಿವರಣೆ ಕೊಡ್ತಾ ಆಚಾರ್ಯರು ಸ್ಪಷ್ಟಪಡಿಸಿದ್ರು, ಭಗವಂತನಲ್ಲಿ ಯಾವುದನ್ನು ಕಾಮಿಸಬಾರದು, ಅಕಾಮಿತ್ವ ಅನ್ನೋದೇ ಶೌಚ ಅಂತ ವಿವರಣೆ ಕೊಟ್ಟರು. ಅದು ಭಾಗವತ ಸಾರ್ವಧಾರದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದರ ಮೇಲಿಂದ ಏನು ವಿಷಯ ಅಂದರೆ ಭಗವತ್ಪಾದರು ಕೊಟ್ಟದ್ದು, ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡ್ತಾ ಅನಿಷಿದ್ಧ ಕಾಮಿತ ಇವಹಿ ಅಕಾಮಿತ್ವ ವಿಮೋಚ್ಯತೆ ಅಂತ ಒಂದು ವಿವರಣೆ ಕೊಟ್ಟರು. ದೇವರಲ್ಲಿ ಏನೂ ಕೇಳಬಾರದು, ಕೇಳಬಹುದಾದದ್ದನ್ನು ಕೇಳಬಹುದು ಅಥವಾ ಕೇಳಲೇಬಾರದು. ಈ ಗೊಂದಲದಲ್ಲಿ ಭಗವತ್ಪಾದರು ಹೇಳ್ತಾರೆ, ಹಾಗೆ ಮಾಡಲಿಕ್ಕೆ ಬರಲ್ಲ. ಭಗವಂತ ನಿಷ್ಕಾಮ ಕರ್ಮ, ನಿಷ್ಕಾಮವಾಗಿರುವ ಅಕಾಮವಾಗಿರು ಅಂತ ಹೇಳಿದ್ದು ನಿಜವೇ, ಆದರೆ ಅದರ ಇಂಟರ್ಪ್ರಿಟೇಷನ್ ಬೇರೆ ಇದೆ ಅಂತ. ಏನು ಹಾಗಾದ್ರೆ, ನಿಷಿದ್ಧವಾದದ್ದನ್ನು ಬಿಟ್ಟು ಕೇಳಬಹುದು ಅಂತ ಅರ್ಥ ಮಾಡಬೇಕು. ಇದು ಉದಾಹರಣಾದ ದೃಷ್ಟಿ. ಅನಿಷಿದ್ಧ ಕಾಮಿತ ಅಂತಲ್ಲ, ಇದರ ಶಬ್ದದ ಅರ್ಥ ನಿಮಗೆ ಅಭಿಪ್ರಾಯ ಗೊತ್ತಾಗ್ತದೆ. ನಿಷಿದ್ಧವನ್ನ ಕಾಮಿಸಿದ್ರೆ ಅಪರಾಧ ಆಗ್ತದೆ, ನಿಷಿದ್ಧ ಅಲ್ಲದನ್ನ ಕಾಮಿಸಿದ್ರೆ ಅಪರಾಧ ಆಗಲ್ಲ ಅಂತ ಅರ್ಥ. ಅಂಡರ್ಸ್ಟುಡ್? ಅನಿಷಿದ್ಧ ಕಾಮಿತ ಅಕಾಮಿತ, ಎಷ್ಟು ಅದ್ಭುತವಾದ ವ್ಯಾಖ್ಯಾನ. ಇದು ಎಲ್ಲಾ ವಾಕ್ಯಗಳ ವಿರೋಧ ಪರಿಹಾರ ಮಾಡಿದಾಗ ಈಗ ಮನುಷ್ಯನಿಗೆ ಚೇತನ ಅಂತ ಕರೀತಾರೆ. ಚೇತನ ಅಂದ್ರೆ ಚಿತಿ ಸಂಜ್ಞಾನೆ, ಜ್ಞಾನ ರೂಪತೆ, ಇಚ್ಛಾ ರೂಪತೆ ಅವನಿಂದ ಬೇರ್ಪಡಿಸ್ಲಿಕ್ಕಾಗದ್ದು. ಅರ್ಥಾತ್ ಆಸೆ, ಜ್ಞಾನ ಇದು ಚೇತನದಿಂದ ಬೇರ್ಪಡಿಸ್ಲಿಕ್ಕಾಗಲ್ಲ. ಹಾಗಾದ್ರೆ ಕೇಳಬೇಡ, ಆಸೆ ಪಡಬೇಡ ಅಂತ ನೀವು ಒತ್ತಾಯ ಮಾಡಿದ್ರೆ ಇದು ಸೈಂಟಿಫಿಕ್ ಅಲ್ಲ, ಅನುಭವಕ್ಕೆ ವಿರುದ್ಧ ಅಲ್ಲ. ಪದೇ ಪದೇ ಬಂದು ನಿಮ್ಮನ್ನ ಏನೂ ಕೇಳಬೇಡ, ಏನೂ ಕೇಳಬೇಡ ಅಂತ ನೀವು ಒತ್ತಾಯ ಮಾಡಿದ್ರೆ, ಗೀತೆಯ ಮೂಲಕವಾಗಿ ಬಹಳ ಜನ ಗೀತೆಗೆ ಭಾಷ್ಯ ಬರೆದ್ರು, ಇದನ್ನೇ ಬರೆದ್ರು ಟ್ರಾನ್ಸ್ಲೇಟ್ ಮಾಡಿ ಏನೂ ಕೇಳಬೇಡ, ಏನೂ ಕೇಳಬೇಡ. ಅರೆ, ಮನುಷ್ಯ ಆಶಾಜೀವಿ, ಜೀವನದಿಂದ ಆಸೆ ಜ್ಞಾನಗಳನ್ನು ಬೇರ್ಪಡಿಸ್ಲಿಕ್ಕೆ ಆಗದಿದ್ದಾಗ ಕೇಳಬೇಡ ಅಂತ ಅವನು ಒತ್ತಾಯ ಮಾಡೋದು ಎಷ್ಟು ಸಮಂಜಸ? ಯೋಚಿಸ್ಬೇಕಲ್ಲ ಇದನ್ನು ನಾವು ನೀವು. ಅದಕ್ಕೆ ಮಧ್ವಾಚಾರ್ಯ ಎಕ್ಸ್ಪ್ಲನೇಷನ್ ಕೊಟ್ಟರು ನಮಗೆ, ಏನೂ ಕೇಳಬೇಡ ಅಂತ ದೇವರು ಹೇಳಿದ್ರೆ ಅಭಿಪ್ರಾಯ ಮಾಡ್ಕೊಳ್ಬೇಡಪ್ಪ,
ನಿಷಿದ್ಧವನ್ನೇ ಕೇಳಬೇಡ. ಆವಾಗ ಕೇಳುವ ಆಸೆ ಇರುವವನು ಅದಕ್ಕೆ ಪರಿಮಿತಿ ಹಾಕೊಂಡ್ರೆ ಸಾಕು ಅನ್ನೋದೇ ಭಗವಂತನಲ್ಲಿ ಪ್ರಾರ್ಥನೆಯ ಒಂದು ವಿಶೇಷವಾದ ಹಿನ್ನೆಲೆ ಅಂತ ತಿಳ್ಕೊಂಡು ಇಷ್ಟು ತಿಳ್ಕೊಂಡ್ರೆ ಸಾಕು. ಇದು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್. ಇದು ವೇದದಲ್ಲಿ ಇದಕ್ಕೆ ಸರಿಯಾದ ಅಭಿಪ್ರಾಯವನ್ನು ಕೊಡ್ತದೆ. ಅಗ್ನೇ ನಯ ಸುಪಥಾ ರಾಗೆ ಅಸ್ಮಾನ್ ವಿಶ್ವಾನಿ ದೇವ ಹೇ ದೇವ ವಯುನಾನಿ ವಿದ್ವಾನ್. ಹೇ ದೇವ ಇದು ಪರವಾಗಿ ಅಗ್ನೇ ನಯ ಸುಪಥಾ. ಇದು ನೋಡಿ, ಈ ವೇದದಲ್ಲಿ ಏನ್ ಹೇಳ್ತದೆ, ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತದೆ. ಹೇ ಅಗ್ನಿ. ಅಗ್ನಿ ಅಂದ್ರೆ ನಾರಾಯಣ ಅಂತ ಅರ್ಥ. ಅಂಗನೇತೃತ್ವ ಅಗ್ನಿ ನಾಮಕ. ನೋಡಿ, ಅದಿಂದ ಪ್ರಾರಂಭ ಆಯಿತು. ಋಕ್ ಸಂಹಿತೆ ಅದಿಂದ ಪ್ರಾರಂಭ ಆಯಿತು. ಯಜುಸ್ ಸಂಹಿತೆ ಈ ಇಂದ ಪ್ರಾರಂಭ ಆಯಿತು. ಇಶೇತು ಜೇತ್ವ ಅ ಈ ಆಯ್ತಾ. ನೋಡಿ, ಅ ಈ ಬಹಳ ಮುಖ್ಯವಾದಂತಹ ಅಕ್ಷರಗಳು. 4 ವೇದಗಳಲ್ಲಿ ವೇದದ 2 ಸಂಹಿತೆಯ ಪ್ರಾರಂಭ ಆಗುವುದು ಅ ಮತ್ತು ಈಗಳಿಂದ. ಅದರ ಅರ್ಥ ವಿಸ್ತಾರವಾಗಿದೆ. ಮತ್ತೊಂದ್ಸಲಿ ಅದನ್ನು ನಾವು ಗಮನಿಸೋಣ. ಅಗ್ನೇ ಅನ್ನುವಲ್ಲಿ ಅಗ್ಗ ಇದೆ, ಗ ಅಲ್ಲಿ ಅದು ಸ್ವಲ್ಪ ಲೋಪಗಳಾಗಿದ್ದಾವೆ, ಹಾಗಾಗಿ ನಮಗೆ ಕೇಳಿಸಲ್ಲ ಅಷ್ಟೇ. ಅಗ್ನೇ ಅಂದ್ರೆ ನಮ್ಮ ದೇಹದೊಳಗಿರುವ ಎಲ್ಲಾ ಅಂಗಾಂಗಗಳನ್ನು ಯಾರು ನಿಯಂತ್ರಣ ಮಾಡ್ತಾನೋ ಅವನೇ ಅಗ್ನಿ. ಎಲ್ಲಾ ಕಡೆ ಅಗ್ನಿ ಶಬ್ದ ಬಂದಾಗ ಅಧ್ಯಾತ್ಮಪರವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಭಗವತ್ಪಾದರು ಭಾಷ್ಯದಲ್ಲಿ ಕೊಡುವ ಅರ್ಥ ಅಗ್ನೇ ಅಂಗನೇತೃತ್ವ ಅಗ್ನಿ. ಹೇ ಅಗ್ನೇ ನಾರಾಯಣಾಗ್ನೇ ಅಸ್ಮಾ ನಮ್ಮನ್ನು ಸುಪಥ ರಾಯೇ ಈ ಶಬ್ದಗಳನ್ನು ವಿವರಣೆ ಮಾಡ್ತಾ ಬರ್ತಾರೆ. ಸುಪಥ ಅಂತ ಶಬ್ದ ಆಡಿದ್ದಾರೆ, ರಾಯೇ ಈ ಶಬ್ದಗಳನ್ನು ಗಮನಿಸಿ. ಇವೆಲ್ಲ ಏನ್ ಹೇಳ್ತಾರೆ? ಮೋಕ್ಷದ ದಾರಿಯಲ್ಲಿ ಕರೆದುಕೊಂಡು ಹೋಗು, ಮುಕ್ತಿಯ ದಾರಿಯಲ್ಲಿ ಕರೆದುಕೊಂಡು ಹೋಗು. ರಾಯೇ ಜ್ಞಾನ ಸಂಪತ್ತನ್ನು ನಮಗೆ ಬರುವಂತೆ ಮಾಡು. ಇವೆಲ್ಲ ಈ ಶಬ್ದದ ಅರ್ಥವನ್ನು ನಾವು ತಿಳ್ಕೊಂಡು ವ್ಯಾಖ್ಯಾನ ಮಾಡ್ತೀವಿ. ವೇದ ಅರ್ಥ ಆಗಲ್ಲ ಬೇಗ, ಅದಕ್ಕೆ ನಾವು ಶಾಸ್ತ್ರ ಗ್ರಂಥಗಳಿಂದ ಒಂದಿಷ್ಟು ಅದರ ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಒಂದು ಕಡೆ ಟೀಕಾಕೃತ್ಪಾದರು ಹೇಳ್ತಾರೆ, ಮನುಷ್ಯ ಇಚ್ಛೆ ಪಡಬೇಕಾ ಬೇಡವಾ, ಆಸೆ ಪಡಬೇಕಾ ಬೇಡವಾ? ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ, ಋಷಿ ಭವಾಮಿ ಇಚ್ಛಾ ಭವೇತ್. ನಾನೊಬ್ಬ ಋಷಿ ಆಗ್ತೇನೆ ಅಂತ ಆಸೆ ಪಡ್ಬೇಕಂತ. ನಾನೊಬ್ಬ ಋಷಿ ಆಗ್ತೇನೆ, ಎಷ್ಟು ಅದ್ಭುತವಾದ ಆಸೆ. ನಾನು ಋಷಿ ಆಗಲಿ ಅನ್ನೋ ಆಸೆ ತಪ್ಪಲ್ಲ ಅಂತ. ನಾನು ವಸಿಷ್ಠನಾಗಬೇಕು, ವಿಶ್ವಾಮಿತ್ರನಾಗಬೇಕು, ಜಮದಗ್ನಿ ಆಗಬೇಕು ಅಂತ ಆಸೆ ಪಟ್ಟರೆ ತಪ್ಪಾಯ್ತಂತ. ನೋಡಿ, ಈ ಸಿಂಪಲ್ ಥಿಯರಿಯನ್ನು ನೀವು ಅನುಸಂಧಾನ ಮಾಡಬೇಕು. ವಸಿಷ್ಠನಾಗಬೇಕು ಅಂತ ಅನ್ಬೇಡ, ವಸಿಷ್ಠನಾಗಬೇಕು ಅಂತ ಆಸೆ ಪಟ್ಟರೆ ಅಪರಾಧ. ನಾನು ವಿಶ್ವಾಮಿತ್ರನಾಗಬೇಕು ಅಂತ ಆಸೆ ಪಡಬೇಡ. ನಾನೇನಾಗಬೇಕು? ಋಷಿ. ನಾನು ಒಬ್ಬ ಋಷಿ ಆಗಬೇಕು ಅಂತ ಇಚ್ಛೆ ಪಡಬೇಕು. ಋಷಿ ಶಬ್ದದ ಅರ್ಥ ಏನು? ಋಗತವು, ಜ್ಞಾನಿ ಆಗಬೇಕು ಅಂತ ಆಸೆ ಪಡಬೇಕಂತೆ ಪದೇ ಪದೇ. ಮನುಷ್ಯನಿಗೆ ಅದು ಬಹಳ ಮುಖ್ಯವಾದ ಅಭಿಪ್ರಾಯ, ಆಸೆ ಇರಬೇಕು. ನಾನೊಬ್ಬ ಜ್ಞಾನಿ ಆಗಬೇಕು, ನಾನು ಜ್ಞಾನಿ, ನಾನು ವಿವೇಕಿ ಆಗಬೇಕು. ಇದನ್ನೇ ಟೀಕಾಕೃತ್ಪಾದರು ಒಂದು ಕಡೆ ನಮಗೆ ಹೇಳ್ಕೊಡ್ತಾರೆ. ಇದಕ್ಕೆ ವಿರುದ್ಧವಾಗಿ ಏನು ಆಸೆ ಬರ್ತಾವಲ್ಲ ಅವೆಲ್ಲವೂ ಅಪರಾಧ ಆಗ್ಲಿಕ್ಕೆ ಶುರು ಆಗ್ತಾವ. ನೋಡಿ, ನಿಮಗೆ ಇದ್ರ ಬಗ್ಗೆ ಒಂದು 4 ಅಂಶಗಳನ್ನು ನೆನಪಿಟ್ಟುಕೊಳ್ಳಕ್ಕೆ ಹೇಳಿರ್ತೇನೆ. ಮನುಷ್ಯ 2 ಥರದ ಕರ್ಮಗಳನ್ನು ಮಾಡುವಾಗ ಎಡುತ್ತಾನೆ. ಮಾಡಲೇಬೇಕಾದ ಒಂದು 3 ಕರ್ಮ ಇದೆ, ಅದನ್ನು ಬಿಟ್ಬಿಡ್ತಾನೆ. ಎ ಕರ್ಮ, ಬಿ ಅಕರ್ಮ, ಸಿ ವಿಕರ್ಮ ಅಂತಿದೆ. ಅಕರ್ಮ ಮತ್ತು ವಿಕರ್ಮ. ಎ ಕರ್ಮ. ಅಕರ್ಮ ಮತ್ತು ವಿಕರ್ಮದ ಕಡೆ ಸ್ವಲ್ಪ ಅರ್ಥ ಹೇಳಿರ್ತೇನೆ, ವಿವರಣೆ ಕೊಟ್ಟಿರ್ತೇನೆ. ಅಕರ್ಮ ಅಂದ್ರೆ ಮಾಡೋದೇ ಇಲ್ಲ, ಮಾಡಲೇಬೇಕಾದದ್ದು ಮಾಡೋದೇ ಇಲ್ಲ, ಇದು ಅಪರಾಧ. ಬಿ ವಿಕರ್ಮ ಅಂದ್ರೆ ಮಾಡಬಾರದನ್ನು ಪರ್ಪಸ್ಲಿ ಮಾಡ್ತಾರೆ. ನೋಡಿ, ಬಿ ಸಿ ನಿಮ್ಗೆ ಅರ್ಥ ಆಯ್ತು. ಎ ಇದೆಯಲ್ಲ, ಅದು ಮಾಡಲೇಬೇಕಾದದ್ದನ್ನು ಮಾಡೋದು, ಅದು ಎ. ಮನುಷ್ಯ ಹೇಳೋದೇನು? ಮಾಡಲೇಬೇಕಾದದ್ದನ್ನು ಮಾಡದೇನೆ ಮಾಡಬಾರದು ಅನ್ನೋ ಧೋರಣೆ ಅಕರ್ಮದಲ್ಲಿ ಹಿಡಿದು ಮಾಡಬಾರದು ಅಂತ ಹೇಳಿದ್ದನ್ನು ಮಾಡ್ಲಿಕ್ಕೆ ಶುರು ಮಾಡಿರ್ತಾರೆ. ಇದು 3 ಪಾಯಿಂಟ್: ಅಕರ್ಮ, ವಿಕರ್ಮ, ಮೊದಲನೇದು ಕರ್ಮ. ಇದು ಮನುಷ್ಯನಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡಿದೆ.
ಈ ಮಾಡಬಾರ್ದನ್ನು ಮಾಡೋದು ವಿಕರ್ಮ ಅಂತ ಹೇಳಿದ್ನಲ್ಲ, ಆ ವಿಕರ್ಮದಲ್ಲಿಯೂ ಕೂಡ ಪ್ರಭೇದ ಇದೆ. ಮತ್ತೆ ಎ ಮತ್ತು ಬಿ ವಿಕರ್ಮದ ಪ್ರಭೇದ ಏನು ಅಂತ ನೀವು ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳಿರ್ತೀನಿ. ಮಾಡಬಾರ್ದನ್ನು ಮಾಡುವುದು ಎರಡು, ಶಾಸ್ತ್ರಗಳಲ್ಲಿ ನಿಷಿದ್ಧ ಅಂತ ಹೇಳಿದ್ದನ್ನು ಮಾಡೋದಿದೆಯಲ್ಲ ಅದು ಒಂದು ಎ ವಿಕರ್ಮದಲ್ಲ. ನಿಷಿದ್ಧ ಇದು ಮಾಡಬೇಡ ಅಂತ ಹೇಳ್ತದೆ, ಅದು ವಿಕರ್ಮದಲ್ಲಿ ಮೊದಲನೇ ಸ್ಥಾನ ಪಡೆದಿದೆ. ಇನ್ನೊಂದು ಹೇಳ್ತೀನಿ, ತುಂಬಾ ಡೇಂಜರಸ್ ಇದೆ ಅಂತ. ಯಾವುದು ಗೊತ್ತು? ಬಿ ವಿಕರ್ಮದಲ್ಲಿ ಬಿ ಯಾವುದು ಅಂದ್ರೆ ಮಾಡುವಾಗೆಲ್ಲ ನಿಷಿದ್ಧ ಫಲದ ಆಸೆಯಿಂದಲೇ ಮಾಡೋದಂತೆ, ಅದು ಬಿ. ಆಸೆ ಪಟ್ಟೆ ಏನು ಮಾಡಿದ್ರು ಕೂಡ ಫಲದ ಆಸೆಯಿಂದ ಮಾಡಿ ನಿಷಿದ್ಧ ಫಲವನ್ನು ಆಸೆ ಪಡ್ತಾರೆ. ಸಮಸ್ಯೆ ಬಂದಿರೋದೇ ಅದು. ಮನುಷ್ಯನಿಗೆ ಅತಿ ಹೆಚ್ಚು ದುಃಖ ಕೊಡೋದು ಯಾವುದು? ಇವತ್ತು ನಾವು ಸಾಕಷ್ಟು ಕೆಲಸಗಳನ್ನು ಮಾಡ್ತೀವಿ. ಸುಖಾಯ ಲೋಕಃ ಕರೋತಿ ಕರ್ಮಾಣಿ, ಭಾಗವತದಲ್ಲಿ ಹೇಳ್ತಾರೆ, ಲೋಕಃ ಕರ್ಮಾಣಿ ಸುಖಾಯ ಕರೋತಿ. ಮನುಷ್ಯ ಕರ್ಮಗಳನ್ನು ಮಾಡೋದೇ ಸುಖಕ್ಕಾಗಿ, ಹೌದು ನಿಶ್ಚಿತ. ಆದ್ರೆ ಅನುಭವಿಸ್ತಾ ಇರೋದೇನಾಗಿದೆ? ಸುಖ ಅನುಭವಿಸ್ತಿದ್ದೇವ? ಪ್ರತ್ಯಕ್ಷವಾಗಿ ಯಾರ್ಯಾರು ಅನುಭವ ಬರ್ತಾ ಇದ್ದಾರೆ? ಯಾಕೆ? ಮಾಡಿದ್ದು ಸುಖಕ್ಕಾಗಿ, ಆದ್ರೆ ಸುಖ ಅನುಭವಿಸ್ತಾ ಇಲ್ಲ. ಇದ್ರದ್ದೇನು ಹುಟ್ಟು ಅಂತ ವಿದುರ ಮೈತ್ರೇಯರನ್ನು ಪ್ರಶ್ನಿಸಿದಾಗ ಈ ಉತ್ತರವನ್ನ ಕೊಡ್ತಾರೆ. ಮನುಷ್ಯ ಕರ್ಮ ಮಾಡುವಾಗ ಸುಖ ಬೇಕು ಅಂತ ಮಾಡ್ತಿರ್ತಾನೆ. ಒಂದು ಅವನಲ್ಲಿ ಡಿಫಿಕಲ್ಟ್ ಇದೆ, ಏನು ಅಂದ್ರೆ ಯಾವುದನ್ನ ಆಸೆ ಪಡಬಾರ್ದು ಅದನ್ನು ಪಟ್ಟು ಮಾಡ್ತಿರ್ತಾನೆ. ಅದಕ್ಕೆ ಅವನಿಗೆ ಸಿಗಬೇಕಾದ ಸುಖ ಸಿಗ್ತಾ ಇಲ್ಲ, ದುಃಖ ಸಿಗ್ತಾ ಇದೆ. ಇದೇ ನೋಡಿ ಗೊತ್ತು. ನಮಗೇನಾಗಿದೆ ಇವತ್ತು ಮನುಷ್ಯನಿಗೆ? ಕರ್ಮ ಮಾಡಿಯೂ ಕೂಡ ಮನುಷ್ಯನ ಮನಸ್ಸಿನೊಳಗೆ ಅದನ್ನ ಸಹಜ ಅಂತ ತಿಳಿದುಕೊಂಡು ಆಸೆಗಳನ್ನು ನಾವು ಬೆಳೆಸಲಿಕ್ಕೆ ಶುರು ಮಾಡ್ತೀವಿ. ಇದಕ್ಕೆ ಸಣ್ಣ ಉದಾಹರಣೆ ನಾನು ಕೊಟ್ಟಿರ್ತೇನೆ. ಭೂಮಿ ಬೆಳೆ ಚೆನ್ನಾಗಿ ಬೆಳೆಯಲಿಕ್ಕಿದೆ, ಅವಕಾಶ ಇದೆ, ಹದವಾಗಿದೆ, ನಾಳೆ ನಾಡದಲ್ಲಿ ಮಳೆ ಬರಲಿಕ್ಕಿದೆ. ಅಲ್ಲಿ ಬೆಳೆ ಹಾಕಿದ್ರೆ ಚೆನ್ನಾಗಿ ಬೆಳೆ ಕೊಡ್ತದಿಲ್ಲ. ಬೀಜ ಹಾಕಿದರೆ ಸಾಕು. ಯಾವ್ದು ಹಾಕ್ತೀರಿ? ಅದನ್ನು ದೇವರು ನಮಗೆ ಬಿಟ್ಟಿದ್ದಾರೆ. ಯಾವ್ದು ಹಾಕ್ತೀರಿ? ಮಾವಿನ ಹಣ್ಣು ಹಾಕಿದ್ರು ಫಸಲ್ ಬರ್ತದೆ, ಹಣ ಬರ್ತದೆ. ಅಡಿಕೆ ಹಾಕಿದ್ರು ಫಸಲ್ ಬರ್ತದೆ, ಒಳ್ಳೆ ಫಸಲ್ ಕೊಡ್ತದೆ, ಹಣ ಕೊಡ್ತದೆ. ಅಥವಾ ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದ್ರು ಕೂಡ ಬರ್ತದೆ. ಇದಕ್ಕಿಂತ ಒಂದು ವಿಶೇಷ ಹೇಳ್ತೀನಿ ನೋಡಿ, ಅದೇ ದೇವರು ನಮಗೆ ಕೊಟ್ಟು ವಿವೇಚನಾ ಶಕ್ತಿ. ತಂಬಾಕು ಹಾಕಿದ್ರು ಕೂಡ ಹಣ ಬರ್ತದೆ. ಯಾವ್ದು ಹಾಕ್ತಿರೋ ಅಂತ ಹೇಳಿ. ಅಫೀಮ್, ಇಟ್ಸ್ ಅಫೆನ್ಸ್. ಮನುಷ್ಯನಿಗೆ ದೇವರು ಕೊಟ್ಟ ಬಹಳ ದೊಡ್ಡ ಪರೀಕ್ಷೆ ಏನು ಅಂದ್ರೆ ಇದೆ. ನಿನ್ನ ಮನಸ್ಸು ಒಂದು ಭೂಮಿ ಇದ್ದಾಗಿದೆ. ನೀನೊಬ್ಬ ರೈತ. ನೀನು ಅನುಭವಿಸುವಂತಹ ಪ್ರತಿ ದುಃಖಗಳಿದ್ದಾವಲ್ಲ, ಅದು ನಿನ್ನ ಮನೋಭೂಮಿಯನ್ನು ರಂಟೆ ಹೊಡೆದು ಹದ ಮಾಡಲಿಕ್ಕೆ ಕೊಟ್ಟಿದೆ. ನಾವೇನು ಅನುಭವಿಸಿದ್ದೇವೆ ದುಃಖ, ಅದು ಯಾಕೆ? ಭೂಮಿಯಲ್ಲಿ ಒಂದು ಒಳ್ಳೆ ಹದ ಮಾಡಿಕೊಳ್ಬೇಕು. ಭೂಮಿ ಹದ ಯಾವಾಗ ಆಗ್ತದೆ? ಮನೋಭೂಮಿ. ದುಃಖ ಅನುಭವಿಸಿದಾಗಲೇ ಆಗ್ತದೆ. ಏನು ದುಃಖ ಅನುಭವಿಸಿದೆ ಶ್ರೀಮಂತಿಕೆಯಲ್ಲಿ ನಮ್ಮಲ್ಲಿ ಅತ್ಯಂತಾನೆ ಬಂಗಾರದ ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವ ಅಂತ, ಅವನಿಗೆ ಹದ ಆಗ್ತದೆ ಮನಸ್ಸು. ಮನಸ್ಸು ಹದ ಆಗಲಿ ಅಂತ ಒಂದೇ ಉದ್ದೇಶದಿಂದ ಕರುಣಾಸಾಗರನಾದ ಭಗವಂತ ನಮಗೆಲ್ಲ ದುಃಖ ಕೊಡ್ತಾನೆ. ಇಲ್ಲೇ ಹೋದ್ರೆ ದೇವರಿಗೆ ದುಃಖ ಕರ್ತೃತ್ವ, ದುಃಖ ದಾತೃತ್ವ ಅನ್ನೋದು ದೋಷ ಆಗ್ಬೇಕಾಗ್ತದೆ. ದೇವರು ದುಃಖ ಕೊಡ್ತಾನೆ ಅನ್ನೋದು ದೋಷನೋ ಗುಣನೋ ಈಗ ಹೇಳಿ ನೋಡೋಣ. ಎಲ್ಲ ಗುಣಗಳೇ ಭಗವಂತನಲ್ಲಿದೆ ಅಂತ ನಿರೂಪಣೆ ಮಾಡುವ ವೇದ ರಾಶಿಗಳಿಗೆ ದುಃಖದಾತೃತ್ವ ಅನ್ನೋದು ಗುಣನೋ ದೋಷನೋ? ವೇದಗಳ ಸಾಲಿನಾವೆ ಗುಣ ಅಂತ. ಅದು ಗುಣ ಯಾವಾಗ ಆಗ್ತದೆ? ಈಗ ತಿಳ್ಕೊಂಡಾಗ. ನಮ್ಮ ನಿಮ್ಮ ಮನೋಭೂಮಿಗೆ ಹದ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಭಗವಂತ ದುಃಖಗಳನ್ನು ಕೊಡ್ತಾರೆ. ಸರಿ, ಮನಸ್ಸು ಹದ ಆಯ್ತಾ? ಹದ ಆದ್ಮೇಲೆ ಏನ್ ಮಾಡ್ಬೇಕು ನೋಡಿ. ಭೂಮಿಯಲ್ಲಿ ಬೆಳೆ ಬೆಳೆಯುವ ರೈತ ಭೂಮಿಯನ್ನು ರೆಂಟೆ ಹೊಡೆದು ಹದ ಮಾಡಿದ ಮೇಲೆ ಮುಂದೆ ಮಳೆ ಬರಬೇಕು. ಮಳೆ ಬರ್ತದೆ ಅನ್ನೋಷ್ಟರಲ್ಲಿ ಇವು ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ಬೇಕು ಬೀಜಗಳನ್ನ. ಬೀಜ ಬಿತ್ತಿದಾದ್ರೆ ಬೆಳೆ ಬರ್ಬೇಕು ಶುರು ಆಗ್ತದೆ. ಇದೇ ತಾನೇ ಕಾನ್ಸೆಪ್ಟ್. ಈ ಕಾನ್ಸೆಪ್ಟಿಗೆ ಅನುಗುಣವೇ ನಮ್ಮ ಬದುಕಿನಲ್ಲಿ ನಾವು ಮಾಡ್ಕೊಳ್ಬೇಕು. ನಾವೇನ್ ಮಾಡಬೇಕು? ಮನಸ್ಸು ಅನ್ನೋ ಭೂಮಿ ಹದ ಆಗಿದೆ. ಹದ ಅನ್ನೋ ಭೂಮಿಯಲ್ಲಿ ಬೀಜ ರೆಡಿ ಮಾಡಿ ಇಟ್ಕೊಳ್ಬೇಕು. ಯಾವ್ದು ಇಟ್ಕೊಳ್ತೇವೆ ಅನ್ನೋದು ನಮ್ಮ ವಿವೇಕಕ್ಕೆ ಬಿಟ್ಟಿದ್ದಾರೆ. ನೀನು ಮನೆ ಆಸೆ ಪಟ್ಟು ಮನೆಯನ್ನು ಇಟ್ಕೊಳ್ತೀಯ, ಹಣ ಇಟ್ಕೊಳ್ತೀಯ, ಹೆಣ್ಣನ್ನು ಇಟ್ಕೊಳ್ತೀಯ,
ಅಥವಾ ಇನ್ನೇನೋ ಬೇರೆ ಇಟ್ಕೊಳ್ತೀಯಾ, ಸಂಪತ್ತನ್ನು ಇಟ್ಕೊಳ್ತೀಯ, ನೀನು ಆಸೆ ಪಡ್ತಿದೆ. ಅದೇ ನಾನು ಹೇಳಿದೆ ಆವಾಗ, ತಂಬಾಕು ಕೂಡ ಹೆಚ್ಚು ಬೆಲೆ ಕೊಡ್ತದೆ, ಅಡಿಕೆನೂ ಕೊಡ್ತದೆ, ಮಾವು ಕೊಡ್ತದೆ, ನೀನ್ ಯಾವ್ದು ಇಟ್ಕೊಳ್ತೀಯ ಹೇಳು, ಇದನ್ನು ಭಗವಂತ ಕೇಳ್ತಾನೆ. ಇದನ್ನು ಯೋಚಿಸಿ ಮನುಷ್ಯ ಸ್ವಲ್ಪ ತನ್ನನ್ನು ತಾನು ಸರಿಪಡಿಸ್ಕೊಂಡ್ಬಿಟ್ಟ ಅಂದ್ರೆ ಆಸೆ ಸರಿಯಾಗಿಬಿಡ್ತದಂತ, ಆಸೆ ಸರಿ. ಇದನ್ನು ಹೇಳ್ಕೊಡ್ಲಿಕ್ಕೆ ಶಾಸ್ತ್ರಗಳು ಉದ್ಗೀರಿಯಂತೆ ನಿಶಮ್ಯತಃ ವೈಕುಂಠಸ್ಯ ಕಿಲ ವೇದ ಉದ್ಗೀರಿಯಂತೆ ನಿಶಮ್ಯತಃ. ದೇವರ ಕಂಠ ಅದು ಬಹಳ ಅಪೂರ್ವವಾದ ಬಣ್ಣ ಪಡೆದಿದೆ ಅಂತ. ಯಾಕೆ? ವೇದಗಳ ರಾಶಿ ಕಂಠದಿಂದ ಭಗವಂತ ಹೇಳಿ 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 ಸಮಾಜದ ಪ್ರತಿಯೊಬ್ಬ ಸ್ತ್ರೀ ಸಾಮಾನ್ಯನೂ ಕೂಡ ಸಹಜವಾದ ಬೆಳೆಗಳನ್ನು ಬೆಳೆಸಿ ಮನೋಭೂಮಿಕೆಯಲ್ಲಿ ಒಳ್ಳೆ ಧಾನ್ಯವಂತನಾಗಿ ನನ್ನ ಹತ್ರ ಬರಲಿ ಅಂತ ಅಪೇಕ್ಷೆ ಪಡ್ತಾರೆ. ಇದು ಅದರ ರಹಸ್ಯ. ಈ ರಹಸ್ಯವನ್ನು ಅರ್ಥವನ್ನು ದಾರಿ ತಪ್ಪಲಾರ. ಒಂದು ಅಂಶ. ಎರಡನೇ ಅಂಶ, ಎಷ್ಟು ಅದ್ಭುತವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಾಗ ಆಸೆ ಬಿಡಬೇಕು ಅಂದ್ರೆ ನಿಷಿದ್ಧವಾದ ಆಸೆ ಬಿಡಬೇಕು. ಮತ್ತೇನು ಬೇಡಬೇಕು? ಭಕ್ತಿ ಬೇಡಬೇಕಾ ಬೇಡವಾ? ಅವಶ್ಯ ಬೇಡಬೇಕು. ಜ್ಞಾನ ಬೇಡಬೇಕಾ ಬೇಡಬೇಕು. ನಾನು ಅದಕ್ಕೆ ಹೇಳ್ತೇನೆ, ಇವತ್ತು ಲೋಕದಲ್ಲಿ ಇದು ಬಹಳ ಕೊರತೆ, ಈ ಜ್ಞಾನ ಬಹಳ ಕೊರತೆ, ಇದು ಬಹಳ ದುರ್ಲಭ. ಈಗ ಹೇಳ್ತಾ ಇರೋ ವಿಷಯಗಳಿದ್ದಾವೆ, ಇದು ದುರ್ಲಭ. ಯಾಕೆ ದುರ್ಲಭ? ಇದನ್ನು ಅನುಸರಿಸೋದು ತುಂಬಾ ಕಡಿಮೆ. ಈ ರೂಟ್ನಲ್ಲಿ ಹೋಗೋರ ಸಂಖ್ಯೆ ಕಡಿಮೆ. ನಮಗೇನು ಅನಿಸ್ತದೆ, ಈ ರೂಟ್ನಲ್ಲಿ ಹೋಗೋರ ಸಂಖ್ಯೆ ಕಡಿಮೆ ಇದೆ, ಆದ್ರಿಂದ ನಾವು ಈ ರೂಟಲ್ಲಿ ಹೋಗಬಾರ್ದು ಅಂತ ನಾವು ತಿಳ್ಕೊಳ್ತೇವೆ. ಆದ್ರೆ ಕೃಷ್ಣ ಹೇಳ್ತಾನೆ, ನಾನು ಹೇಳುವ ದಾರಿಯಲ್ಲಿ ಹೋಗೋರ ಸಂಖ್ಯೆ ಕಡಿಮೆ ಇದೆ ಅಂತ ನೀನು ಅದನ್ನು ಅನುಸರಿಸದೇ ಇರಬೇಡ. ಉದಾಹರಣೆ ನಾನೇ ಕೊಟ್ಟಿರ್ತೇನೆ. ಎಷ್ಟು ಸೂಕ್ಷ್ಮ ಉದಾಹರಣೆ. ದುರ್ಗದ ಬಯಲಿದೆ, ಜನ ಜಾಸ್ತಿ ಇರ್ತಾರೆ, ಹೌದಲ್ಲ? ತರಕಾರಿ ತರಲಿ, ಕಾಯಿಪಲ್ಯ ತರ್ಲಿಕ್ಕೆ ಹೋಗಿರ್ತಾರೆ, ಜನ ಜಾಸ್ತಿ ಇರ್ತಾರೆ, ಕಾಯಿಪಲ್ಯ ತಗೊಳ್ಳೋರ ಸಂಖ್ಯೆ ಜಾಸ್ತಿ. ಬಂಗಾರದ ಅಂಗಡಿ, ಅಗಸಾರದ ಅಂಗಡಿ ಇದೆ, ಜನ ಜಾಸ್ತಿ ಇರ್ತಾರ. ಬಂಗಾರ, ವಜ್ರ, ರತ್ನ ಇವುಗಳನ್ನು ಕೊಂಡ್ಕೊಳ್ಳೋರ ಸಂಖ್ಯೆ ಕಡಿಮೆ. ಅದಕ್ಕೆ ಕೃಷ್ಣ ತನ್ನ ಉಪದೇಶದ ಮಧ್ಯದಲ್ಲಿ ಪದೇ ಪದೇ ಹೇಳ್ತಾನೆ, ನೀನು ಭಕ್ತ, ನೀ ನನಗೆ ಪ್ರಿಯ, ನಿನ್ನಂಥ ಭಕ್ತಿ ಮಾಡೋನೇ ನನಗೆ ಬಹಳ ಬೇಕಾದವರು. ಅಂದ್ರೆ ಅರ್ಥ ಏನು ಅಂದ್ರೆ ನಿಷಿದ್ಧ ಆಸೆ ಪಡಲ್ಲ ಅಂತ. ಅಂಥವ್ರು ಬೇಗ ಭಗವಂತನಿಗೆ ಬೇಕಾಗ್ತಾರೆ. ಆಸೆ ಪಡಲ್ಲ ಅನ್ನೋರು ಭಕ್ತರಲ್ಲ, ನಿಷಿದ್ಧವಾದದ್ದನ್ನು ಆಸೆ ಪಡಲ್ಲ ಅನ್ನೋರೇ ಭಕ್ತರು ಅಂತ ಹೇಳ್ತಾರೆ. ಇದು ಸುಪಥಾರಾಗೆ ಅಸ್ಮಾನ್ ವಿಶ್ವನಿದೇವ ವಯುನಾನಿ ವಿದ್ವಾನ್ ಅಂದ್ರೆ ಈ ಅರ್ಥ ಮಾಡ್ತಾರೆ. ಸುಪಥ ಅಂದ್ರೆ ಇದು ಸತ್ಪಥ ಅಂತ. ಸತ್ಪಥ ಎರಡನ್ನು ಪಾಯಿಂಟ್ ಔಟ್ ಮಾಡ್ತಾರೆ ಭಗವಂತ. ನಿಷಿದ್ಧ ಫಲದ ಆಸೆ ಪಡಬೇಡ, ನಾನೇ ಅನ್ನೋ ಅಹಂಕಾರ ಪಡಬೇಡ. ಎರಡನ್ನು ಬಿಟ್ಟರೆ ಸನ್ಯಾಸಿ ಅಂತ ಅರ್ಥ. ಸನ್ಯಾಸ ಯೋಗ ಅಂದ್ರೆ ಅರ್ಥ ಏನು? ಎರಡನ್ನು ಬಿಡೋದು. ಯಾವ ಎರಡನ್ನು ಬಿಡೋದು? ನಿಷಿದ್ಧ ಫಲದ ಆಸೆಯನ್ನು ಬಿಡೋದು, ಹಾಗೂ ಅವನು ನಾನೇ ಮಾಡ್ತೇನೆ ಅನ್ನೋ ಅಹಂಕಾರವನ್ನು ಬಿಡೋದು. ಎರಡನ್ನು ಬಿಟ್ಟ ಅಂದ್ರೆ ಅವನು ಗೃಹಸ್ಥನಾದರೂ ಸನ್ಯಾಸಿ. ಸನ್ಯಾಸಿ ಚ ಯೋಗಿ ಚ ಅಂತಾನೆ ಭಗವಂತ, ಅವನೇ ಸನ್ಯಾಸಿ. ಇದನ್ನು ಯಾರು ಬೇಕಾದ್ರೂ ಮಾಡಬಹುದು, ಆದ್ರೆ ಅದರ ತಕ್ಕಂತೆ ಮನಸ್ಸು ದೃಢ ಆಗ್ಬೇಕು. ಅದಾಯಿತು ಅಂದ್ರೆ ಮಾಡಲಿಕ್ಕೆ. ಇಷ್ಟು ಶಾಸ್ತ್ರದ ಚರ್ಚೆಯನ್ನು ಮಾಡುವಾಗ ನಮಗೆ ಕೊಡುವಂತಹ ವ್ಯಾಖ್ಯಾನಗಳು. ಇನ್ನು ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳೋದು, ಇದೆಲ್ಲ ಭಗವದ್ಗೀತೆಯಲ್ಲಿ ಬರ್ತದೆ. ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳೋದು, ಯಾವತ್ತೂ ಕೂಡ ಇಂದ್ರಿಯಗಳನ್ನು ಹರಿಬಿಡದೆ, ಮನಸ್ಸನ್ನು ಹರಿಬಿಡದೆ ಇರೋದು ತುಂಬಾ ಎತ್ತರದ ಸ್ತರ. ಇಷ್ಟು ಕೂಡಲೇ ಆಗಲ್ಲ, ಇಷ್ಟು ಕೂಡಲೇ ಆಗಲ್ಲ. ಈ ಕೂಡಲೇ ನಾವು ನೀವು BMW ಕಾರ್ ತಗೊಳ್ಳಿಕ್ಕೆ ಆಗಲ್ಲ ಅಂತ ಇರ್ತಾರಲ್ಲ, ಹಂಗಿದ್ದಾರೆ. ಇಟ್ಸ್ ಟೇಕ್ ಮೋರ್ ಟೈಮ್. ಬಟ್ ಭಗವಂತ ಹೇಳ್ತಾನೆ, ಅದು ಸ್ವಲ್ಪ ಸಮಯ ತಗೊಳ್ಬೋದು. ಆದ್ರೆ ಅದನ್ನು ತಗೊಳ್ಳಿಕ್ಕೆ ನಿನಗೆ ಒಂದು ಮಾತು ನಾನು ಹೇಳ್ತೇನೆ, ಈ ರೂಟ್ನಲ್ಲಿ ನೀನು ಪ್ರಯತ್ನ ಪಡು, ಕೆಲವೇ ದಿನಗಳಲ್ಲಿ ನಿನಗೆ ಸಿದ್ಧಿಯಾಗಿ ಶುರು. ಇದು ನಿಷ್ಕಾಮ ಯೋಗ ಅಂತ ಹೆಸರುತ್ತೆ. ಇದನ್ನೇ ನಿಷ್ಕಾಮ ಯೋಗ ಅಂತ ಕರೆಯುತ್ತೆ. 2 ದಿನ ಬಿಟ್ಟಿರ್ಬೇಕಲ್ಲ, 2 ದಿವಸ. ನಿಮಗೊಂದು ರಹಸ್ಯ ಹೇಳ್ತೀನಿ, ಗುಟ್ಟು. 2 ದಿವಸ ನೋಡಬಾರ್ದು ನೋಡಲ್ಲ, ಕೇಳಬಾರ್ದು ಕೇಳಲ್ಲ, ತಿನ್ನಬಾರ್ದು ತಿನ್ನಲ್ಲ, ಮಾಡಬಾರ್ದು
ಮಾಡಬಾರ್ದು ಮಾಡಲ್ಲ, ಮಾಡಬಾರ್ದು ವಿಚಾರ ಮಾಡಲ್ಲ, ಮುಟ್ಟಬಾರ್ದನ್ನು ಮುಟ್ಟಲ್ಲ, ಸಮಯ ಸಮಯಕ್ಕೆ ಮಾಡಬೇಕಾದದ್ದನ್ನೇ ಮಾಡ್ತೇನೆ. ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ನಮಗೆ ಗೊತ್ತಾಗದೆ ನಮ್ಮೊಳಗಿರೋ ಪಾಪಗಳನ್ನು ಕಳೆಯುವ ಶಕ್ತಿ ಈ ನಿಷ್ಕಾಮ ಯೋಗಕ್ಕಿದೆ. ಇದೇ ಮಣಿ, ಇದೇ ನಿಜವಾದ ಮಣಿ. ಅದಕ್ಕೆ ಅವ್ರ ಆಚಾರ ಅಷ್ಟು ಸ್ಪಷ್ಟ ಹೇಳಿದ್ರು, ಸಮಯ ಇರಲಿಲ್ಲ ಬಿಟ್ಕೊಟ್ರಷ್ಟೇ. ಇದು ಮಣಿ ಹೇಳ್ಬಿಟ್ಟ ಭಗವಂತ. ನೀನು ಏನೂ ಮಾಡಬೇಡ, 108 ಕೊಡದ ಸ್ನಾನ ಮಾಡಬೇಡ, ಉಪವಾಸ ಮಾಡ್ತೀನಿ ಅಂತ ದೇಹ ದಂಡಿಸ್ಲಿಕ್ಕೆ ಹೋಗಬೇಡ. ಮೊದಲನೇ ಹಂತದಲ್ಲೇನೆ ಅವ್ರನ್ನ ಇವ್ರನ್ನ ಸಿಡಿ 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 ಹಾಯ್ದು ಬಡಿ 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 ಅಂತ ಅನಬೇಡ, ಮೊದಲು ಅನಬೇಡ, ಎಲ್ಲರನ್ನು ದಬ್ಬಾಳಿಕೆ ಮಾಡಬೇಡ. ಏನ್ ಮಾಡಬೇಕು? ನಾನು ಹೇಳಿಕೊಡುವ ನಿಷ್ಕಾಮ ಯೋಗವನ್ನ ಸಹಜವಾದ ಪ್ರಕ್ರಿಯೆಯನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿ. ಸ್ವಲ್ಪ ಭವ್ಯಸ್ಯ ಧರ್ಮಸ್ಯ ಪ್ರಾಯನೇ ಮಹತೋ ಭಯ ಆರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನಿಷ್ಫಲ. ಎಂಥ ಮಾತುಗಳನ್ನು ಭಗವತ್ ಮಾತಾಡ್ತಾರೆ. ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಇದು ಪ್ರಾರಂಭದಲ್ಲಿ ಬರಲ್ಲ, 2 ದಿನ ಮಾಡಿ, 2 ದಿನನೂ ಬೇಡ. ಒಬ್ಬರು ವ್ಯಾಖ್ಯಾನಕಾರ ಬರೀತಾರೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ, ಮನೆಯಲ್ಲಿ ಮಾಡುವ ಪಿತೃ ಕಾರ್ಯಗಳನ್ನು ಮನುಷ್ಯ ಏನಂತ ಮಾಡಬೇಕು ಅಂತ ಪ್ರಶ್ನೆ. ಪಿತೃ ಕಾರ್ಯ ಏನು? ತ್ರಿವಿಕ್ರಮ ಪಂಡಿತರು ಭಾಷೆಯಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಶ್ರಾದ್ದ ಇದು ಏನ್ ಮಾಡೋದು? ನಿತ್ಯ ನೈಮಿತ್ತಿಕ ಅಂತ ಕರ್ಮಗಳ ವಿಭಾಗ ಮಾಡುವಾಗ ಕಾಮ್ಯ, ಅದರಲ್ಲಿ ಪಿತೃ ಕಾರ್ಯವನ್ನ ನೈಮಿತ್ತಿಕ ಅಂತ ಭಟ್ಟರು ಮೊದಲೇ ಮೀಮಾಂಸಕರು ವ್ಯಾಖ್ಯಾನ ಮಾಡಿಕೊಡ್ತಾರೆ. ಇದು ನಿತ್ಯ, ಇದು ನೈಮಿತ್ತಿಕ, ಇದು ಕಾಮ್ಯ ಅಂತ ಮೀಮಾಂಸಾ ಶಾಸ್ತ್ರ ಅಧ್ಯಯನ ಮಾಡುವಾಗ ಇದನ್ನೇ ಯಾಕೆ ನಿತ್ಯ ಅಂತ ಕರಿಬೇಕು, ಇದನ್ನೇ ಯಾಕೆ ನೈಮಿತ್ತಿಕ ಅಂತ ಕರಿಬೇಕು, ಇದನ್ನೇ ಯಾಕೆ ಕಾಮ್ಯ ಅಂತ ಕರಿಬೇಕು ಅಂತ ವಿಭಾಗ ಮಾಡ್ತಾರೆ. ನೈಮಿತ್ತಿಕದಲ್ಲಿ ಶ್ರಾದ್ದವನ್ನು ಸೇರಿಸ್ತೇವೆ. ಪಿತೃ ಅನ್ನೋದನ್ನು ನಿಮಿತ್ತ ಮಾಡ್ಕೊಂಡು ಮಾಡಬೇಕಾದ್ರಿಂದ ಅದನ್ನು ನೈಮಿತ್ತಿಕ ಅಂತ ಕರೀತಾರೆ. ಇದ್ರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಏನು? ಇದು ಸಕಾಮ, ಸಕಾಮ. ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಇದು ನಿಷ್ಕಾಮ ಅಂತ. ಇದು ನಿಷ್ಕಾಮವಾಗಿ ಹೇಗೆ ನಿಷ್ಕಾಮವಾಗ್ತದೆ? ಪಿತೃದೇವತೆಗಳ ಆರಾಧನೆ, ಪಿತೃಗಳು ನಮಗೆ ದೇಹ ಕೊಟ್ಟು ಋಣಮುಕ್ತಿಗಾಗಿ ಮಾಡೋದಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಅರೇ ಪಿತೃದೇವತೆಗಳನ್ನು ಆರಾಧಿಸೋದು ಸಕಾಮ ಅಂತ ಭಾವಿಸಬೇಡಪ್ಪ, ಅಲ್ಲಿಯೂ ಕೂಡ ನೀನು ನಿಷಿದ್ಧ ಆಸೆಯನ್ನು ಬಿಟ್ಟು ದೇವರ ರೂಪಗಳನ್ನು ಅನುಸಂಧಾನ ಮಾಡಿದ್ರೆ ಅದು ನಿಷ್ಕಾಮವಾಗ್ತದೆ ಎನ್ನುವ ಅದ್ಭುತವಾದ ವ್ಯಾಖ್ಯಾನವನ್ನು ಕೊಟ್ಬಿಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡುವಂತಹ ಪಿತೃ ಕಾರ್ಯಗಳು, ಶ್ರಾದ್ದಾದಿಗಳು, ನಿತ್ಯ ಅಂತನಿಸಿದಂತಹ ಸಂಧ್ಯಾವಂದನ ಪೂಜೆ ಮೊದಲಾದವುಗಳು, ಕಾಮ್ಯ ಅಂತನಿಸಿದ ಹಬ್ಬ ಹರಿದಿನಗಳು ಅಥವಾ ಈ ಷಷ್ಠಿ ಪೂರ್ತಿ ಮೊದಲಾದವುಗಳು ಎಲ್ಲವನ್ನೂ ಕೂಡ ಮನುಷ್ಯ ಆಸೆ ಇಲ್ಲದೆ, ಅರ್ಥಾತ್ ನಿಷಿದ್ಧ ಆಸೆ ಇಲ್ಲದೆ ದೇವರ ಪ್ರೀತಿಯನ್ನು ಉದ್ದೇಶದಿಂದ ಮಾಡಿಬಿಟ್ರೆ ಇದೆಲ್ಲವೂ ನಿಷ್ಕಾಮ ಇರ್ತದೆ. ಈ ಗುಟ್ಟನ್ನ ಹೇಳ್ಕೊಟ್ಟವರೇ ನಮ್ಮ ಆಚಾರ್ಯ ಭಗವತ್ಪಾದ. ಅದಕ್ಕೆ ಹೆಮ್ಮೆ ಪಡಬೇಕು ನಾವೆಲ್ಲ. ಎಂಥ ಅದ್ಭುತವಾದ ವಿಷಯವನ್ನು ಹೇಳ್ಕೊಟ್ಟಿದ್ದಾರೆ ನಮಗೆಲ್ಲ. ಇದರೊಳಗೆ 2 ರೀತಿ. ಮನುಷ್ಯರಿಗೆ ಪಡಿಬೇಕಾದದ್ದನ್ನ ಪಡೆದುಕೊಳ್ಳಿಕ್ಕೆ ಹೋಗುವಾಗ ಕೆಲವು ಪ್ರತಿಬಂಧಕಗಳು ಬರ್ತಾರೆ. ಆ ಪ್ರತಿಬಂಧಕಗಳನ್ನ ಮನುಷ್ಯ ತನ್ನ ಎಫರ್ಟಿನಿಂದ ತಾನು ಬಗೆಹರಿಸಿಕೊಳ್ಳಿಕ್ಕೆ ಆಗ್ತಿರಲ್ಲ. ಸೊ ಆವಾಗ ದೇವರನ್ನು ಮೊರೆ ಹೋಗ್ಬೇಕು. ಆ ಪ್ರಾರ್ಥನೆಯು ನಿಷ್ಕಾಮವೇ. ಇದು ನಾನು ಮಾಡಬೇಕು ಭಗವಂತ, ಮಾಡಲಿಕ್ಕೆ ನನಗೆ ಇದೊಂದು ಪ್ರತಿಬಂಧಕ ಇದೆ, ಈ ಪ್ರತಿಬಂಧಕ ನನ್ನ ಶಕ್ತಿಯಿಂದ ಬಗೆಹರಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ, ನನಗೆ ಇದನ್ನು ಪರಿಹರಿಸು, ನಾನು ಅದನ್ನು ಮಾಡಬಹುದಲ್ಲ ಅಂತ ಪ್ರಾರ್ಥನೆ ಮಾಡಿದ್ರೆ ಅದು ಸರಿಯಾದ ಪ್ರಾರ್ಥನೆ. ಇನ್ನೊಂದು ಹೇಳ್ತೇನೆ, ಅದನ್ನು ಮಾಡಬೇಕಾಗಿದೆ, ಮಾಡ್ಲಿಕ್ಕೆ ಬೇಕಾಗುವಷ್ಟು ಶಕ್ತಿನೇ ನನ್ನೊಳಗಿಲ್ಲ, ಶಕ್ತಿ ಇಲ್ಲ, ಕ್ರಾಸ ಆಗಿದೆ, ಅದು ಬೇರೆ ಬೇರೆ ಕಾರಣದಿಂದ. ಆ ಶಕ್ತಿ ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅದು ಕೂಡ ನಿಷ್ಕಾಮವೇ ಆಗ್ತದೆ. ಇದು ಏನೇ ಇಟ್ಕೊಳ್ಳಿ ನೀವು, ವಿವಾಹ ಆಗಿದೆ, ವಿವಾಹಿತ ಗಂಡ ಹೆಂಡತಿಯರಿದ್ದಾರೆ, ಅವರಲ್ಲಿ ಮಕ್ಕಳು ಆಗ್ಬೇಕು, ವಿವಾಹ ಮಾಡಿಕೊಳ್ಳೋದೇ ಅದಕ್ಕೋಸ್ಕರ. ಪ್ರಜಾಹಿ ಗೃಹಮೇಧಿನ ಶಾಸ್ತ್ರ ಹೇಳ್ತದೆ, ಆ ವಿವಾಹ ಮಾಡಿಕೊಳ್ಳೋದೇ ಮಕ್ಕಳಾಗಲಿ ಪ್ರಜಾ ಸಂತತಿ ಆಗಲಿ ಅಂತ. ಆ ಪ್ರಜಾ ಸಂತತಿಯ ಉತ್ಪತ್ತಿಗೆ ಏನೋ ಒಂದು ತೊಡಕಿದೆ. ಆ ತೊಡಕನ್ನ ಬಗೆಹರಿಸಿಕೊಳ್ಳೋದು ಹೊರತು ಪ್ರಜಾ ಸಂತತಿ ಆಗಲ್ಲ. ಆ ತೊಡಕನ್ನು ಬಗೆಹರಿಸುವಂತ ದೇವರ ಪ್ರಾರ್ಥನೆ ಮಾಡಬಹುದಾ ಬೇಡವಾ ಅಂದ್ರೆ, ಪ್ರಜಾಯಿ ಗೃಹಮೇಧಿನ ಅಂತ ಗೃಹಸ್ಥ ಧರ್ಮ ಹೇಳ್ತಾ ಇದೆ. ಆ ಧರ್ಮ ನಾನು ಮಾಡ್ಲಿಕ್ಕೆ ಇದು ತೊಡಕಾಗಿದೆ, ಅದರಿಂದ ಪರಿಹಾರ ಮಾಡುವಂದ್ರೆ ಅದು ಧರ್ಮವೇ ಆಗಿಬಿಡುತ್ತೆ.
ಹಾಗಾಗಿ ಮಕ್ಕಳನ್ನ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುವುದು ಅಧರ್ಮವಾಗಲಿಲ್ಲ. ಮನೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅಧರ್ಮ ಅಲ್ಲ. ವಾಹನವನ್ನು ದೇವರಲ್ಲಿ ಬಿಡೋದು ಅಧರ್ಮ ಅಲ್ಲ. ನೋಡಿ, ಈ ಪರಿಮಿತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಬಹಳ ಜನ. ದೇವರಲ್ಲಿ ವಾಹನ ಬೇಡಿದ್ರೆ, ಪದವಿ ಬೇಡಿದ್ರೆ, ಒಳ್ಳೆ ಪದವಿ ಬೇಡಿದ್ರೆ ಅಧರ್ಮ ಅಲ್ಲ. ಮನೆ ಬೇಕು, ಯಾಕೆ ಬೇಕು? ಒಂದೇನೋ ಧರ್ಮ ಮಾಡಬೇಕಾಗಿದೆ. ನಾವು ಅತಿಥಿ ಸತ್ಕಾರ ಮಾಡಬೇಕು, ಅಗ್ನಿಹೋತ್ರ ಮಾಡಬೇಕು, ಔಪಾಸನೆ ಮಾಡಬೇಕು, ವಿಶ್ವದೇವ ಮಾಡಬೇಕು. ಅದಕ್ಕೋಸ್ಕರ ನನಗೊಂದು ಭಗವಂತ ಮನೆ ಕೊಡು ಅಂತ ಕೇಳಿದ್ರೆ ಅದು ಅಧರ್ಮ ಅಲ್ಲ. ಈ ಒಂದು ಉದ್ದೇಶದಿಂದ ನಮ್ಮಲ್ಲಿ ನಿಮಗೆ ಹೇಳ್ಕೊಡೋದು ಇಷ್ಟೇ. ನನ್ನ ಪ್ರವಚನ ನಿಮ್ಮೆಲ್ಲರ ತಲುಪಲಿಕ್ಕೆ ಒಂದೇನೋ ಭಾಷೆಗೆ ಹೇಳ್ತಾ ಇದ್ದೀನಿ. ವಾಸ್ತವಿಕವಾಗಿ ಶಾಸ್ತ್ರಗಳು ನಮ್ಮನ್ನು ಹೇಗೆ ಹೇಳ್ತಾವೆ ಅಂದ್ರೆ, ಕೆಲವು ಮಾತು ಏನೂ ಕೇಳಬೇಡ ಅಂತ ಹೇಳ್ತಾರೆ, ಕೆಲವು ಮಾತು ಏನು ಬೇಕಾದ್ರೂ ದೇವರನ್ನೇ ಕೇಳು ಅಂತ ಹೇಳ್ತಾರೆ. ಸೊ ಎರಡರ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಅನ್ನ ಪರಿಹರಿಸುವ ಬಗೆಯನ್ನು ಹೇಳಿಕೊಟ್ಟವರು ಮಧ್ವಾಚಾರ್ಯರು. ಏನೂ ಕೇಳಬೇಡ ಅಂತ ಅನ್ನೋ ಮಾತುಗಳಿಗೆಲ್ಲ ನಿಷಿದ್ಧ ಕೇಳಬೇಡ ಅಂತ ಅರ್ಥ, ಏನಾದ್ರೂ ಕೇಳ್ಕೋ ಅನ್ನೋ ಮಾತಿಗೆ ವಿಹಿತವನ್ನ ಕೇಳ್ಕೋ ಅಂತ ಅರ್ಥ ಅಂತ ವಿರೋಧ ಪರಿಹಾರ ಮಾಡಿದವರು ಮಧ್ವಾಚಾರ್ಯರು. ಈ ಸಿದ್ಧಾಂತವನ್ನ ಅಳವಡಿಸಿಕೊಳ್ಳಿ ಅಂತ ಸಿಂಪಲ್. ಅದಕ್ಕೆ ನಾನು ಹೇಳ್ತೀನಿ, ಯಾವ ಅಸಾಧ್ಯವೋ ಅದನ್ನು ಮಾಡುವಂತ ಶಾಸ್ತ್ರ ಹೇಳಲ್ಲ. ಮೀಮಾಂಸಕರು ಹೇಳ್ತಾರೆ, ಮಹಾನುಭಾವ, ನಾಶಕ್ಕೆ ಧರ್ಮಚೋದನ, ಯಾವ ನಿಮ್ಮಿಂದ ಅಶಾಕ್ಯ ಅದನ್ನ ಧರ್ಮ ಅಂತ ಅದು ಹೇಳೋದೇ ಇಲ್ಲ. ನೋಡು, ನಾಳೆ ಎದ್ದು ಕೂಡಲೇ ಚಂದ್ರನನ್ನು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ಬಿಡು ಹೇಳ್ತದ. ಸಮುದ್ರದ ನೀರನ್ನೆಲ್ಲ ಮನೆಯಲ್ಲಿ ಕಮಂಡಲ್ನಲ್ಲಿ ಹಾಕಿ ಇಟ್ಕೊಂಡು ಆಚರಣೆ ಮಾಡು ಹೇಳ್ತದ. ಅಥವಾ ಬೆಟ್ಟವನ್ನು ಎತ್ತಿ ಇನ್ನೊಂದು ಕಡೆಯಲ್ಲಿ ಇಡು ಇದನ್ನು ಹೇಳ್ತದ ಶಾಸ್ತ್ರ? ಶಾಸ್ತ್ರ ಏನ್ ಹೇಳ್ತದೆ? ವೇದ ಒಂದು ಮಾತು. ಇದನ್ನು ಪಾಠರು ಉದಾಹರಿಸ್ತಾರೆ. ಟೀಕಾಕೃತ್ಪಾದರು ನ್ಯಾಯಶುದ್ಧಿಯಲ್ಲಿ ಇದನ್ನು ಸ್ಪಷ್ಟ ಅರ್ಥ ಬರೀತಾರೆ. ಈ ವೇದವಾಗಿ ಋಕ್ಸಂಹಿತೆಯಲ್ಲಿ ಬಂದಿದೆ. ಧರ್ಮ ಹೇಳುವ ಶಾಸ್ತ್ರಗಳು ಒಂದು ಸೆನ್ಸೆಕ್ಸ್ ತೆಗಿತು. ಸೆನ್ಸೆಕ್ಸ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಜನಗಣತಿ. ವೇದ ನೂರಾರು ಧರ್ಮಗಳನ್ನು ಹೇಳಿದ ಮೇಲೆ ಈ ಧರ್ಮಗಳನ್ನು ಪೂರ್ಣ ಪ್ರತಿಶತ ಮಾಡೋರು ಯಾರು ಎಷ್ಟು ಪ್ರತಿಶತ ಮಾಡ್ತಾರೆ ಅಂತ ತಿಳ್ಕೊಂಡು ಇದನ್ನು ವೇದ ಪುರುಷ ಹೇಳ್ತಾರೆ. ದೇವತೆಗಳು ಪೂರ್ಣ ಪ್ರತಿಶತ ಮಾಡ್ತಾರೆ, ಅದಕ್ಕೆ ದೇವತೆಗಳು 100%. ಶತಂ ವೈ ದೇವಾ ತದರ್ಧಂ ಮುನಯಃ ದಶಾಂಶತೋ ಮನುಷ್ಯ. ಇದು ಋಗ್ವೇದ, ವೇದದಲ್ಲಿ ಶತಂ ವೈ, ಶತ ಶಬ್ದಕ್ಕೆ 100 ಅಂತ ಅರ್ಥ ಅಲ್ಲ, ಇಲ್ಲಿ 100% ಅಂತ ಅರ್ಥ ಮಾಡ್ತಾರೆ. ವೇದ ವ್ಯಾಖ್ಯಾನ ಸುಲಭ ಅಲ್ಲ. 100% ಮಾಡೋರು ಯಾರು? ದೇವತೆಗಳು. ಅಥವಾ ಯಾರು 100% ಮಾಡ್ತಾರೋ ಅವರನ್ನೇ ದೇವತೆಗಳು ಅಂತ ತಿಳ್ಕೋ, ಹಿಂಗೂ ವ್ಯಾಖ್ಯಾನ ಮಾಡ್ತಾರೆ. ವೇದದ ಭಾಷೆ ಹಂಗಿರ್ತದೆ, ವೇದದ ಲ್ಯಾಂಗ್ವೇಜ್ ಅನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೂರಾರು ಬಾರಿ ಬಾಯಲ್ಲಿ ಅದನ್ನು ಮನನ ಮಾಡಿರ್ಬೇಕು. ಈಗ ಒಂದು ವೇದ ಮಂತ್ರ ಇದೆ, ನಿಮಗೆ ಹೇಳ್ತೇನೆ. ದೇವತೆಗಳೆಲ್ಲ ನಮ್ಮ ಬಗ್ಗೆ ಬಹಳ ಪ್ರೀತರಾಗಬೇಕಂದ್ರೆ ಏನ್ ಮಾಡಬೇಕು? ಈಗ ನಮಗೆ ಆಸೆ, ನಮ್ಮ ಬಗ್ಗೆ ದೇವತೆಗಳು ಪ್ರೀತಿ ತೋರಿಸ್ಬೇಕು ಅಂತ ಆಸೆ. ಏನ್ ಮಾಡಬೇಕು? ಯಾರಾದ್ರೂ ಹೇಳ್ತೀರಾ? ಮೊಬೈಲ್ ಬೇಕಂದ್ರೆ ಮೊಬೈಲ್ ಅಂಗಡಿಗೆ ಹೋಗ್ಬೇಕು, ಖರೀದಿ ಮಾಡಿ. ತರಕಾರಿ ಅಂಗಡಿಗೆ ಹೋಗ್ಬೇಕು ಅಲ್ವಾ? ಅದೇ ದೇವತೆಗಳೆಲ್ಲರೂ ನಮ್ಮ ಮೇಲೆ ಪ್ರೀತರಾಗಬೇಕಾದ್ರೆ ಏನ್ ಮಾಡಬೇಕು? ಹೇಳ್ತಾರೆ ನೋಡಿ, ಯಾರಾದ್ರೂ ಹೇಳಿ. ಕರೋಡ್ಪತಿ ಕ್ವಶನ್, ಎಂಥ ಒಡ್ಡೆ ಬಂತು ನೋಡಿ. ದೇವತೆಗಳು ಯಾವ್ದ್ರಿಂದ ಪ್ರೀತರಾಗ್ತಾರೆ ಸಡನ್ ಆಗಿ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಏತಾ ಏವ ದೇವತಾ ಪ್ರೀಣಾತಿ ನಾಶ್ಲೀಲಂ ಕೀರ್ತಯೇ ಯಾತೀರ್ವೈ ದೇವತಾ ಸ್ಥಾನ. ನೋಡಿ, ಎಲ್ಲ ಸ್ಪಷ್ಟವಾಗಿ ಹೇಳ್ತಿದೆ. ಏತಾ ಏವ ದೇವತಾ ಪ್ರೀಣಾತಿ ನಾಶ್ಲೀಲಂ ಕೀರ್ತಯೇ. ಬಹಳ ಸುಲಭ ಆಗ್ತದೆ ವೇದ. ನಿನ್ನ ಮನೆಗೆ ವೇದ ಆಚಾರ ವಿಚಾರವನ್ನು ಚೆನ್ನಾಗಿ ಇಟ್ಕೊಂಡು ಒಬ್ಬ ವ್ಯಕ್ತಿ ಇರ್ತಾನೆ, ವಿಪ್ರ. ಇದು ನಿಮ್ಮ ಪರಿಸರದಲ್ಲೇ ಇರ್ತಾನೆ, ಅವನು ಕನಸು. ಅವನ ಜೊತೆಗೆ ಚೆನ್ನಾಗಿ ಮಾತಾಡು. ಎಷ್ಟು ಮಾತಾಡು ಅಂದ್ರೆ ಒಂದು ಶಬ್ದವೂ ನಿನ್ನ ಬಾಯಲ್ಲಿ ಅಶ್ಲೀಲ ಬರಬಾರ್ದು. ಪ್ರಾಕ್ಟೀಸ್ ಮಾಡು, ಅಶ್ಲೀಲ ಬರಬಾರ್ದು, ಅವನ ಮನಸ್ಸಿಗೆ ನೋವಾಗಬಾರ್ದು. ಅಂಥ ಒಂದು ನಿನ್ನ ಮಾತಿನ ನಿಯಂತ್ರಣ ಇದ್ದು ಅವನೊಟ್ಟಿಗೆ ದೇವರ ಬಗ್ಗೆ, ಧರ್ಮದ ಬಗ್ಗೆ, ಆಚಾರದ ಬಗ್ಗೆ, ವಿಚಾರದ ಬಗ್ಗೆ ಮಾತಾಡು. ಇವತ್ತು ಮಾತಾಡುವಂದ್ರೆ ಗೊತ್ತಾಗಲ್ಲ, ಇಂಟರ್ವ್ಯೂ ಮಾಡಿ, ಸಂದರ್ಶನ ಮಾಡಿ. ಅಷ್ಟು ಮಾಡಿದ್ದಕ್ಕೆ ಅವರೊಳಗಿರುವ ದೇವತೆಗಳು ಪ್ರೀತರಾಗಿರ್ತಾರೆ. ನೀ ಏನ್ ಕೊಡ್ತೀಯೋ ಬಿಡ್ತೀಯೋ, ಆಮೇಲೆ ಕಾಲ ತೊಳಿತೀಯೋ, ಬೆಳ್ಳಿ
ಕೊಡ್ತೀಯೋ, ಬಂಗಾರ ಕೊಡ್ತೀಯೋ, ಎಲ್ಲ ಆಮೇಲೆ. ಎಷ್ಟು ಸಿಂಪಲ್ ಥಿಯರಿ ಹೇಳ್ಕೊಂಡಿದ್ದಾರೆ ನೋಡ್ರಿ ವೇದದಲ್ಲಿ. ಅಶ್ಲೀಲ ಮಾತನಾಡಬೇಡ, ಅದರಿಂದಲೇ ದೇವತೆಗಳು ಪ್ರೀತರಾಗ್ತಾರೆ. ಅರ್ಥ ಆಗ್ತದೆ ನಿಮಗೆ ಇದು? ನೋಡಿ, ಏತಾಗೇವ ದೇವತಾ ಪ್ರೀಣಾತಿ ನಾಶ್ಲೀಲಂ ಕೀರ್ತಯೇ. ಅಶ್ಲೀಲ ಶಬ್ದಗಳನ್ನ ಆಡಬೇಡ. ಇದರ ಅರ್ಥ ಎರಡು ರೀತಿ. ಇದು ನೋಡಿ, ವೇದ ಒಂದು ರೀತಿ ಅರ್ಥ ಹೀಗೆ ಹೇಳಿದೆ, ಇನ್ನೊಂದು ರೀತಿ ಅರ್ಥ ಹೇಳಿದೆ. ದೇವತೆಗಳನ್ನು ಪ್ರೀತಿಪಡಿಸ್ಲಿಕ್ಕೆ ಅಶ್ಲೀಲ ಮಾತನಾಡಬೇಡ ಅನ್ನೋದು ಒಂದು ಅರ್ಥ ಆದ್ರೆ, ಅಶ್ಲೀಲ ಮಾತನಾಡದೇ ಇರೋದ್ರಿಂದಲೇ ದೇವತೆಗಳು ಪ್ರೀತರಾಗ್ತಾರೆ ಅಂತ ಹೇಳೋದು ಮತ್ತೊಂದು ಅರ್ಥ. ಹಿಂಗೆ ಹಿಂದೂ ಹೇಳ್ಬೋದು, ಮುಂದೂ ಹೇಳ್ಬೋದು. ಹಾಗಾಗಿ ನೀನು ಅಶ್ಲೀಲ ಮಾತನಾಡಬೇಡ ಅಂತ ವೇದಗಳ ಆದೇಶ ಮಾಡೋದು ಸರಿ. ನಿನಗೇನಾದ್ರೂ ದೇವತೆಗಳನ್ನು ಪ್ರೀತಿ ಪಡಿಸ್ಬೇಕು ಅನ್ನೋ ಉದ್ದೇಶ ಇದ್ರೆ ನಿನ್ನ ಬಾಯಲ್ಲಿ ಅಶ್ಲೀಲ ಶಬ್ದ ಬರದೇ ಇರೋ ನೋಡ್ಕೋ. ಇದು ವೈದಿಕ ಭಾಷೆ. ಇನ್ನು ತುಂಬಾ ಅರ್ಥ ಇದೆ. ಯಾವ ತೀರ್ವೈ ದೇವಲ್ಲ ಆ ವೇದವಿಧಿ ಬ್ರಾಹ್ಮಣೇ ವಸಂತಿ. ಈ ವಾಕ್ಯದ ಅರ್ಥ ತುಂಬಾ ದೊಡ್ಡದಿದೆ, ಆಮೇಲೆ ನೋಡೋಣ. ಹಿಂಗೆ ವೇದಗಳು ನಮ್ಮನ್ನು ಏನ್ ಮಾಡ್ತಾರೆ? ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಮಾಡುವಾಗ ಕಾರ್ಯಕಾರಣಗಳನ್ನು ಸ್ಪಷ್ಟಪಡಿಸ್ತಾರೆ. ಇದರಿಂದ ಇದಾಗ್ತದೆ, ಇದರಿಂದ ಇದಾಗ್ತದೆ. ಹಾಗೆ ಇಲ್ಲೂ ಕೂಡ ವೇದವನ್ನು ಅರ್ಥ ಮಾಡಿಕೊಳ್ಳುವಾಗ ಹಾಗೇ ಮಾಡಿಕೊಳ್ಳಬೇಕು. ಯಾರು 100% ವೇದೋಕ್ತ ಕರ್ಮಗಳನ್ನು ಆಚರಣೆಯಲ್ಲಿ ತರ್ತಾರೋ, ನಿಷಿದ್ಧದ ಆಸೆಯನ್ನೇ ಮಾಡಲ್ವೋ ಅಂಥವರನ್ನ ದೇವತೆಗಳು ಅಂತ ತಿಳಿ, ಅಥವಾ ದೇವತೆಗಳಾದವರು ವೇದೋಕ್ತ ಕರ್ಮಗಳನ್ನು 100% ಆಚರಣೆ ಮಾಡ್ತಾರೆ. ಶತಂ ವೈ ದೇವಾ ತದರ್ಧಂ ಮುನಯಃ. ಅರ್ಧಂ ಮುನಯ ಒಂದು ಸೆನ್ಸೆಕ್ಸ್. ಮತ್ತೆ ಎರಡನೇ ಸೆಕೆಂಡ್ ಪಾಯಿಂಟ್, ವೇದ ಸೆನ್ಸೆಕ್ಸ್ ತೆಗೆಯುವಾಗ ಹೇಳ್ತದೆ, ವೇದೋಕ್ತ ಕರ್ಮಗಳನ್ನು ವೇದ ಪುರುಷನಿಗೆ ಕೇಳಿದ್ರಂತೆ. ವೇದ ಪುರುಷ, ನೀನು ಇಷ್ಟೊಂದು ಕರ್ಮ ಹೇಳಿಬಿಟ್ಟಿದೆಯಲ್ಲೋ, ಇದನ್ನು ಮಾಡುವ ಮತ್ತೊಬ್ಬರು ಯಾರಿದ್ದಾರೆ ಹೇಳು. ನೋಡು, 100% ದೇವತೆಗಳು ಮಾಡ್ತಾರೆ, 1/2% ಮುನಿಗಳು ಮಾಡ್ತಾರೆ. ಅದಕ್ಕೂ ಎರಡು ಅರ್ಥ. ಅರ್ಧ ಮಾಡ್ತಾರಲ್ಲ ಅವರನ್ನು ಮುನಿಗಳು ಅಂತ ತಿಳಿ, ಅಥವಾ ಯಾರು ಮುನಿಗಳು ಅಂತಿದ್ದಾರೋ ಅವರು ಅರ್ಧದಷ್ಟು ಮಾಡ್ತಾರೆ ಅಂತ ತಿಳಿ. ಮನುಷ್ಯರು ಏನು ಅಂತ ಕೇಳಿದ್ರು ವೇದ ಪುರುಷರಲ್ಲಿ. ಅದಕ್ಕೆ ವೇದ ಹೇಳ್ತಾ, ವೇದ ಪುರುಷ ಅಂತಾನೆ ದಶಾಂಶತೋ ಮನುಷ್ಯ ಅಂತ ಹೇಳ್ತಾರೆ. ದಶಾಂಶತೋ ಮನುಷ್ಯ. ವೇದದಲ್ಲಿ ಹೇಳಿದ ಯಾವತ್ತೂ ಕರ್ಮಗಳಲ್ಲಿ 10% ಮಾತ್ರ ಮನುಷ್ಯ ಮಾಡಬಲ್ಲ ಅಂತ ಒಂದು ವಿವರಣೆ ಕೊಡ್ಬೇಕು. ಇದಕ್ಕಿಂತ ಹೆಚ್ಚು ವಿವರಣೆ ನಿಮಗೆ ಹೇಳೋದು ಬೇಕಾಗಿಲ್ಲ. ಇವತ್ತು ನಾವು ಏನೇ ಮಾಡ್ತಾ ಇದ್ದೇವೆ ಎಂದು ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ನಮ್ಮ ಕರ್ಮಾನುಷ್ಠಾನದಲ್ಲಿ ಕರ್ತೃಲೋಪ, ದ್ರವ್ಯಲೋಪ, ದೇಶಲೋಪ, ಕಾಲಲೋಪ. ಕರ್ತೃ, ಕರ್ಮ, ದೇಶ, ಕಾಲ ಎಲ್ಲ ಲೋಪ ಇದೆ. ಆದ್ರೆ ಒಂದು ನಮಗೆ ಭರವಸೆ ಕೊಡ್ತದೆ ವೇದ, 10% ಮಾಡಿದ್ರು ಭಗವಂತ ಪ್ರೀತನಾಗ್ತಾನೆ. ಇಟ್ಸ್ ಪಾಯಿಂಟ್. 10% ಮಾಡ್ತಾರೆ. ಅದನ್ನೇ ಉಪಯೋಗಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ದೇವೆ ನಾವೆಲ್ಲ ಇವತ್ತು. 10% ಪೂರ್ಣ ಮಾಡಿಲ್ಲ. ಮತ್ತೆ ಒಳಗಡೆಯಲ್ಲಿ ಕಾಮ, ಕ್ರೋಧ, ಲೋಪ ಎಲ್ಲ ಇಟ್ಕೊಂಡಿದ್ದೇವೆ. ಯಾವುದೂ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಾವೇ 100% ಮಾಡಿದ್ದೇವೆ ಅಂತ ಬಿಂಬಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ದೇವೆ. ಇದೇ ಬ್ಯಾಡ್ ಥಿಂಗ್. ಮನುಷ್ಯನಲ್ಲಿ ತಾನದಲ್ಲ, ಆದ್ರೆ ನಾನು ಆಗಿದ್ದೇನೆ ಅಂತ ಜಗತ್ತು ನನ್ನ ನೋಡ್ಲಿ ಅಂತ ಅಪೇಕ್ಷೆ ಪಡ್ತಾರೆ. ಇದನ್ನು ಬಿಟ್ಟರೆ ದೇವರ ಪ್ರೀತನಾಗುತ್ತೆ ಅಷ್ಟೇ. ನೀನ್ ಏನಿದ್ದಿ ಹಾಗೆ ನೀನು ದೇವರಲ್ಲಿ ಬೇಡ. ನೀನೇನಿದ್ದಿ ಹಾಗೆ ದೇವರಲ್ಲಿ ನೀನು ತೋರ್ಕೋ. ಅದರಿಂದ ದೇವರು ಪ್ರೀತನಾಗಿರ್ತಾರೆ. ಅದಕ್ಕೆ ಸತ್ಯ ಅಂತ ಹೆಸರು, ಪ್ರಾಮಾಣಿಕತೆ ಅನ್ನೋ ಹೆಸರು. ಎಲ್ಲ ಧರ್ಮಗಳು ಎಲ್ಲ ಇದ್ರ ಬಾಲಗೋಚಿಯಾಗಿ ಬಿಡ್ತಾರೆ. ಎಲ್ಲ ಇದ್ರ ಬಾಲಗೋಚಿಯಾಗಿ ಬರ್ತದೆ. ಬೇರೆ ಏನಲ್ಲೇ ಅಲ್ಲ. ಇದಕ್ಕೆ ನಮಗೆ ಒಂದು ರೂಟ್ ಹೇಳ್ಕೊಟ್ರು ವಾದರಾಜ. ಆ ರೂಟ್ನಲ್ಲಿ ನಾವು ಹೋದ್ರೆ ಇನ್ನೂ ಸುಲಭ ಅಂತ ಹೇಳ್ಕೊಟ್ರು. ಏನು ರೂಟ್ ಅದು? ಒಂದು 10 ಹೇಳ್ಕೊಡ್ತೇನೆ. 10ಕ್ಕಿಂತ ಜಾಸ್ತಿ ಮನುಷ್ಯನಿಗೆ ಅವಶ್ಯಕತೆ ಇಲ್ಲ ಪ್ರಾರ್ಥನೆ ಮಾಡಲಿಕ್ಕೆ. 10 ಸದ್ಯದಲ್ಲಿ ಒಂದು ಚೌಕಟ್ಟಿನಲ್ಲಿ ಮಾತಾಡ್ತಾ ಇದ್ದೇವೆ ಆದ್ದರಿಂದ ಈ ಮಾತು ಸಾಕು. 10 ನೋಡ್ಕೊಳ್ಳಿ. ರಮಾ ರಮಣ ಮಧ್ವಾನಿ ದೇಶಕ ಶ್ರೀಹೃದಬ್ಜಗ ದೇಶಿಕ ಶ್ರೀಹೃದಬ್ಜಗ ಹಯಗ್ರೀವ ಕೃಪಾಲೋ ಮೇ ಪ್ರಾರ್ಥನಾಂ ಶೃಣು ಸಾದರಂ. ದೇವರನ್ನ ಹೇಗೆ ಪ್ರಾರ್ಥಿಸಬೇಕು ಅಂತ ಹೇಳಲಿಕ್ಕೆ ದಿನನಿತ್ಯ 10 ದೇವರ ಮುಂದೆ ನೀವಿಡ್ರಿ. ಇದು ನಿಷಿದ್ಧ ಅಲ್ಲ. ಹೇ ರಮಾರಮಣ ಮಧ್ವಾದಿ ದೇಶಿಕ ಶ್ರೀನೃದಬ್ಜಗ, ಹೇ ಹಯಗ್ರೀವ ಕೃಪಾಲೋ
ಮೇ ಪ್ರಾರ್ಥನಾ ಶುರು, ನನ್ನ ಪ್ರಾರ್ಥನೆಯನ್ನು ಕೇಳಪ್ಪ. ಏನಂತ ಪ್ರಾರ್ಥನೆ? ಮೊದಲನೇ ಪ್ರಾರ್ಥನೆ 1 2 3 4 ಬೇಕಾದ್ರೆ ಲೆಕ್ಕ ಹಾಕಲಿ, ನಾನು ಅಂತ ಹೇಳ್ತೇನೆ. ಅಯೋಗ್ಯ ವಿಷಯೇ ಸ್ವಾಮಿ ಸರ್ವಥಾ ನಮನೋ ಭವೇತ್. ಫಸ್ಟ್ ಥಿಂಗ್, ನನ್ನ ಮನಸ್ಸಿನೊಳಗೆ ಅಯೋಗ್ಯ ವಿಷಯಗಳು ಬರದೇ ಇರುವ ಹಾಗೆ ನೋಡ್ಕೋ. ಅಯೋಗ್ಯ ವಿಷಯೇ ಸ್ವಾಮಿನ್ ಸರ್ವಥಾ ನಮನೋ ಭವೇತ್. ನನ್ನ ಮನಸ್ಸು ಅಯೋಗ್ಯ ವಿಷಯದ ಕಡೆಯಲ್ಲಿ ಹೋಗದೇ ಇರೋ ಹಾಗೆ ನೋಡ್ಕೋ. ಒಂದು, ಚಾಂಚಲ್ಯಂ ಮೂಲತಶ್ಚಿಂದಿ ದುರಾಶಾಂ ಹರದೂರತಃ. ಚಾಂಚಲ್ಯಂ ಮೂಲತಶ್ಚಿಂದಿಯನ್, ಮನಸ್ಸು ಚಂಚಲ ಆಗ್ತಾ ಇದೆ. ಮೊಬೈಲ್ ನೋಡಿ ಜಾಸ್ತಿ ಆಗಿದೆ ನಮಗೆಲ್ಲ, ಹಾಗಾಗಿ ಚಾಂಚಲ್ಯ ಜಾಸ್ತಿ ಆಗ್ತಾ ಇದೆ, ಅದನ್ನು ಪರಿಗಣಿಸಿ. ದುರಾಶಾಂ ಹರದೂರತಃ, ನಿಷಿದ್ಧವಾದ ವಸ್ತುವಿನ ಆಸೆ ನನ್ನಲ್ಲಿ ಬರ್ತದೆ, ಅದನ್ನು ದೂರ ಮಾಡುವುದು ಅಂತ ಕೇಳ್ಬೋದು. ದುರ್ಬುದ್ಧಿಂಚ ನಮೇ ದೇಹಿ ದುಶ್ಯಾಸ್ತ್ರ ವರ್ತನೆ ರತ್ಯಂ. ಬಹಳ ಅರ್ಥ ಇದೆ. ನನ್ನ ಬುದ್ಧಿ ಯಾವತ್ತೂ ದುರ್ವಿಷಯಗಳಿಂದ ಕೂಡಬಾರದು, ದುರ್ಬುದ್ಧಿ ಬರದಂತೆ ಮಾಡು. ದುರ್ಬುದ್ಧಿಂಚ ನಮೇ ದೇಹಿ, ದುರ್ಬುದ್ಧಿ ಕೊಡಬೇಡ. ಮತ್ತೊಂದು, ದುಶ್ಯಾಸ್ತ್ರ ವರ್ತನೆ ರತಿಂ. ದುಶ್ಯಾಸ್ತ್ರಗಳು ಸಾಕಷ್ಟಿದ್ದಾವೆ, ಅದರಲ್ಲಿ ಎಕ್ಸ್ಪ್ಲನೇಷನ್ ಸದ್ಯಕ್ಕೆ ಕೊಡಲ್ಲ. ಭಾಗವತ 11ನೇ ಸ್ಕಂದ ನೋಡಿದ್ರೆ ದುಶ್ಯಾಸ್ತ್ರಗಳು ಅಂತ ಯಾವುದು ಅಂತ ಗೊತ್ತಾಗ್ತದೆ. ನಾವು ಅದನ್ನು ತಿಳ್ಕೊಳ್ಬೇಕು, ಇದು ದುಶ್ಯಾಸ್ತ್ರ, ಇದು ನನಗಲ್ಲ ಅಂತ ಅದರಲ್ಲಿ ಆಸಕ್ತಿ ಬರಬಾರ್ದು, ಆಸಕ್ತಿ ತೋರಬಾರ್ದು. ಹಾಪಯಸ್ವ ಚತುರ್ಮಾನಂ ದುರ್ಗುಣಂ ಮೋಚಯ ಪ್ರಭೋ. ದುರ್ಮಾನಂ ಹಾಪಯಸ್ವ, ಅಹಂಕಾರ, ಮನುಷ್ಯನಿಗೆ ಅಹಂಕಾರ ಬಹಳ ತೊಡಕಾಗ್ತದೆ ಸಾಧನೆ ಮಾಡಲಿಕ್ಕೆ. ದುರ್ಮಾನಂ ಹಾಪಯಸ್ವ, ದುರ್ಗುಣಂ ಮೋಚಯ ಪ್ರಭೋ. ಹೇ ಸ್ವಾಮಿ, ನನ್ನೊಳಗೆ ದುರ್ಗುಣಗಳು ಬರದೇ ಇರುವ ಹಾಗೆ ನೀನೇ ಅನುಗ್ರಹಿಸು. ಈಗಾಗಲೇ ದುರ್ಗುಣ ಇದ್ರೆ ಅದನ್ನು ಕಳೆದು, ಆಲ್ರೆಡಿ ದುರ್ಗುಣ ಸಾಕಷ್ಟು ಇಲ್ಲ ಅಂತ ಯಾಕೆ ಎಲೆ ಕಟ್ಟಿ ಹೇಳ್ತಾರೆ. ಚೆನ್ನಾಗಿದೆ, ಚೆನ್ನಾಗೇ ಇದೆ, ಮೊಬೈಲ್ ನಂಬರ್ಗಿಂತ ಜಾಸ್ತಿ ಇದೆ. ಹಾಗಾಗಿ ದುರ್ಗುಣಂ ಮೋಚಯ ಪ್ರಭು. ದುಸ್ಸಂಗಂ ದುಷ್ಕ್ರಿಯಾಶ್ಚಿಂದಿ, ದುಸ್ಸಂಗಂ ಚಿಂದಿ, ದುರ್ಜನರ ಸಂಘ ನನಗೆ ಆಗಬಾರ್ದು. ಇದನ್ನು ದೇವರಲ್ಲಿ ಪರ್ಟಿಕ್ಯುಲರ್ ನಾವು ಅಪ್ಲಿಕೇಶನ್ ಹಾಕಲೇಬೇಕು ಅಂತ ಹೇಳ್ಕೊಳ್ತಾರೆ, ಇದು ತಪ್ಪಲ್ಲ. ದುಷ್ಕ್ರಿಯಾ ಚಿಂದಿ, ನನ್ನಿಂದ ದುಷ್ಕ್ರಿಯೆಗಳು ನಡಿಬಾರ್ದು. ಹರ ಲೋಕಾಟನಾತ್ಮನೋ, ಲೋಕಾಟನ ಸುಮ್ಮನೆ ಕಾಲ ಹರಣ ಮಾಡಲಿಕ್ಕೆ ಊರೆಲ್ಲ ಓಡಾಡ್ತಾರೆ. ಲೋಕಾಟನ, ಲೋಕಾಟನ ಅಂದ್ರೆ ಲೋಕವನ್ನು ಸುತ್ತೋದೇ ಸುತ್ತೋದು. ಯಾಕ್ರಿ ಅವನಿಗೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾರೆ. ಅದಾಗಬಾರ್ದು. ಲೋಕಾಟನದಿಂದ ನಿವೃತ್ತಿಗೊಳಿಸು. ನನಿಯೋ ಜಯ ಚಕ್ಷುಂಷಿ ಪರದಾರಾದಿ ದರ್ಶನೆ. ವಾಜರಾಜರ ಪ್ರಾರ್ಥನೆ ನೋಡಿ ಹೇಗೆ, ಚಕ್ಷುಂಷಿ ಪರದಾರಾದಿ ದರ್ಶನೆ ನನಿಯೋ ಜಯ. ನನ್ನ ಈ ಕಣ್ಣು ಪರಸ್ತ್ರೀಯರನ್ನ ಕಾಮುಕವಾಗಿ ನೋಡುವಂತೆ ಮಾಡಬೇಡ ಸ್ವಾಮಿ. ಪರದಾರಾದಿ ದರ್ಶನೆ ಚಕ್ಷುಂಷಿ ನನಿಯೋ. ದುಷ್ಪ್ರತಿಗ್ರಹ ದುಷ್ಪರ್ಶೆ, ದುಷ್ಪ್ರತಿಗ್ರಹ ದುಷ್ಪರ್ಶೆ, ದುಷ್ಪ್ರತಿಗ್ರಹ ಮಾಡಬಾರ್ದು. ದುಷ್ಪ್ರತಿಗ್ರಹದ ವ್ಯಾಖ್ಯಾನ ತುಂಬಾ ವಿಸ್ತಾರವಾಗಿದೆ. ದುರ್ಜನರಿಂದ ದುಷ್ಟ ವಿಷಯಗಳನ್ನು ಪ್ರತಿಗ್ರಹ ಮಾಡಬಾರ್ದು. ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಹೇಳಿರೋದ್ರಿಂದ, ವೇದಗಳಲ್ಲಿ ಪ್ರಾಯಶ್ಚಿತ್ತ ಹೇಳಿದ್ರಿಂದಲೇ ಅದನ್ನು ಪರಿತ್ಯಜಿಸಬೇಕು ನಾವು ಅಲ್ವಾ. ಅತ್ಯಾಶನಾತ್ ಅತಿಪಾನಾತ್ ಅಂತೆಲ್ಲ ಹೇಳ್ತಾರೆ. ಮತ್ತೆ ಪವಮಾನಕೀಲದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅಸಜ್ಜನರಿಂದ ಸ್ವೀಕಾರ ಮಾಡಿದ್ರೆ ಪವಮಾನೀತಿ ರಹಂ ಪೌನಾಮಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಸತ್ ಪ್ರತಿಗ್ರಹ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ದುಷ್ಪ್ರತಿಗ್ರಹ ದುಸ್ಪರ್ಶೆ ಕರೋಮ ಚೋದಯ ಪ್ರಭೋ. ನನ್ನ ಈ ಕೈಗಳನ್ನ ದುಷ್ಪ್ರತಿಗ್ರಹ ಮಾಡೋದ್ರಲ್ಲಿ, ದುಸ್ಪರ್ಶ ಮಾಡೋದ್ರಲ್ಲಿ ಎಂದೂ ಪ್ರೇರಣೆ ಮಾಡಬೇಡ ಸ್ವಾಮಿ ಅಂತ ಬೇಡ್ಕೊಳ್ಬೇಕಂತ. ಅಗಮ್ಯ ಗಮನೆ ಗುಹ್ಯಂ ಘ್ರಾಣಮಾಘ್ರಾಣನೆ ಸತಾಂ. ಗುಹ್ಯಂ, ಗುಹ್ಯೇಂದ್ರಿಯವನ್ನ ಅಗಮ್ಯ ಗಮನ ಮಾಡಿಸುವಂತೆ ಮಾಡಬೇಡ ಸ್ವಾಮಿ. ಘ್ರಾಣ, ಈ ಘ್ರಾಣೇಂದ್ರಿಯದಿಂದ ಆಘ್ರಾಣನೆ ಅಸತಾಂ, ಆಘ್ರಾಣನೆ ಅಸತಾಂ ಘ್ರಾಣನ್ನ ನಿಯೋಜಯ. ದುರ್ಗಂಧವನ್ನ, ಯಾವುದೋ ದುರ್ಗಂಧವನ್ನ ಆಸ್ವಾದಿಸೋದ್ರಲ್ಲಿ, ದೇವರ ನಿರ್ಮಾಲ್ಯ ಅಲ್ಲದನ್ನು ಆಸ್ವಾದಿಸೋದ್ರಲ್ಲಿ ವಿನಿಯೋಗ ಮಾಡಬೇಡ. ಅಪಕರ್ಷ ಜಿಹ್ವಾಮೇ ಲೋಕವಾರ್ತಾತು ನನ್ನತಃ. ಮೇ ಜಿಹ್ವಾಂ ಅಪಕರ್ಷತು ಲೋಕವಾರ್ತಾತ್. ಲೋಕದ ವಾರ್ತೆ
ಅವ್ರ ಬಗ್ಗೆ ಮಾತಾಡು, ಇವ್ರ ಬಗ್ಗೆ ಮಾತಾಡು. ನನ್ನ ನಾಲಿಗೆ ಲೋಕದ ವಾರ್ತೆಯನ್ನು ಹೇಳುವಂತೆ ಪ್ರೇರಣೆ ಮಾಡಬೇಡ ಸ್ವಾಮಿ. ದುರನ್ನತಃ ದುರ್ವಾರ್ತಾ ದುಷ್ಟ ಶಬ್ದೇಭ್ಯೋ ನಿವರ್ತಯ ಹರೇ ಶ್ರುತಿ. ದುರ್ವಾರ್ತಾ ದುಷ್ಟ ಶಬ್ದೇಭ್ಯ, ದುಷ್ಟ ಶಬ್ದಗಳು ದುರ್ವಾರ್ತೆಗಳು ನನ್ನ ಕಿವಿಗೆ ಬೇಡದಂತೆ ನನ್ನ ಕಿವಿಯನ್ನ ರಕ್ಷಿಸು ಭಗವಂತ. ಭವದಿ ಮತ್ತೇನ್ ಮಾಡಿ, ಇಷ್ಟೋ ತನಕ ಹೇಳಿದ್ದೇನೆ 6 ಶ್ಲೋಕ, ಮುಂದೆ ಕೆಲವು ಶ್ಲೋಕ ಇದೆ. 6 ಶ್ಲೋಕ ತನಕ ಏನು ಮಾಡಿಸ್ಬೇಡ ಅಂತ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಮುಂದೆ ಇದ್ದಿದೆಯಲ್ಲ ಏನು ಮಾಡಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ಪ್ರಾರ್ಥನಾ ದಶಕದ ವೈಶಿಷ್ಟ್ಯ ಇದೆ. ಭವದಿಚ್ಛಾನುಗಂ ಚೇತೋ ಯೋಗ್ಯ ಸದ್ವಿಷಯಂ ಭವೇ. ಆವಾಗಲೇ ಹೇಳ್ಬಿಟ್ಟಿದ್ದೇನೆ ವಿಷಯ. ನಿನ್ನ ಇಚ್ಛೆಗೆ ಅನುಗುಣವಾದ ರೀತಿಯಲ್ಲಿ ನನ್ನ ಮನಸ್ಸು ಯೋಗ್ಯ ವಿಷಯದ ಕಡೆಯಲ್ಲಿ ಹೋಗೋ ಹಾಕ. ಇಷ್ಟೇ ಪ್ರಾರ್ಥನೆ ಮಾಡಬೇಕು. ಅದು ಬೇಕಾಗಿದೆ. ನಿನ್ನ ಇಚ್ಛೆಗೆ ಅನುಗುಣವಾದ ರೀತಿಯಲ್ಲಿ ನನ್ನ ಮನಸ್ಸು ಹೋಗುವ ಹಾಗೆ ಮಾಡು. 2 ರೀತಿ ಇದೆ, ಸುಮ್ಮನೆ ಹೇಳಿರ್ತೇನೆ. ಮನಸ್ಸು ಸಂಸ್ಕೃತ ಮನಸ್ಸು, ಅಸಂಸ್ಕೃತ ಮನಸ್ಸು ಅಂತ 2 ನಮ್ಮ. ಅಸಂಸ್ಕೃತ ಮನಸ್ಸು ಯಾವಾಗಲೂ ಎಲ್ಲಿ ಬೇಕಾದ್ರೂ ಓಡಾಡಿ ಬರ್ತದೆ, ಅದು ಅಪರಾಧ. ಸಂಸ್ಕೃತ ಮನಸ್ಸಿದೆ ಅಲ್ಲ, ಎಲ್ಲಿ ಓಡಾಡಿದ್ರು ಕೂಡ ಅದು ಸರಿಯೇ ಅಂತ ನಿರ್ಧಾರ ಬರ್ತದೆ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ನಾವು ನೀವು ಎಲ್ಲ ಈ ಕೂಡಲೇ ಅದನ್ನು ನಿರ್ಧಾರ ಮಾಡಬಾರ್ದು. ಶಂತನು ಮಹಾರಾಜ ಇದ್ದಾರೆ. ಶಂತನು ಬೇಟೆ ಆಡ್ಲಿಕ್ಕೆ ಹೋದಾಗ ಅವನಿಗೆ ಕಣ್ಣಿಗೆ ಸತ್ಯವತಿ ಬಹಳ ಸುಂದರಿಯಾಗಿ ಕಣ್ಣಿಗೆ ಬಿತ್ತು. ಅವಳು ಬೇಕು ಅಂತ ಅಪೇಕ್ಷಿಸಿ ದಾಸರಾಜನ ಮನೆಗೆ ಹೋದ. ಇವಳನ್ನು ವಿವಾಹ ಮಾಡಿ ನನಗೆ ಕೊಡು ಅಂತ ಕೇಳಿ ದಾಸರಾಜ ಕರಾರ ಹಾಕಿದ. ನೀನೇನು ಅವಳನ್ನು ಕೇಳ್ತಾ ಇದೆಯಲ್ಲವಾ, ಅವಳನ್ನು ಕೇಳಬೇಕು ಅಂದ್ರೆ ನನಗಿಷ್ಟು ಕಂಡೀಷನ್ಗಳಿದೆ, ಅದನ್ನು ಮಾತ್ರ ಕೊಡಬಲ್ಲೆ ಅಂತ ಹೇಳಿ. ಮನೆಗೆ ಬಂದಾಗ ಮನಸ್ಸಿನಲ್ಲಿ ಶಂತನು ಯೋಚನೆ ಮಾಡಿದ್ದಂತೆ. ಯೋಚನೆಯ ಬಗ್ಗೆ ಹೇಳಿದ್ರೆ ಗಂಭೀರ ಇತ್ತು, ಅದ್ಭುತ ಇತ್ತು. ಭಗವತ್ಪಾದರು ಹೇಳ್ತಾರೆ, ಪ್ರಾಯಸ್ಸತಾಂ ಪಾಪ ಮಾರ್ಗೇ. ನೋಡಿ, ಮಾತನ್ನು ನೆನಪಿಟ್ಟುಕೊಳ್ಳೋದು. ನಾನೊಬ್ಬ ಧರ್ಮಿಷ್ಠ, ನಾನೊಬ್ಬ ಆಚಾರವಂತ, ಮೇಲಾಗಿ ರಾಜ, ಕ್ಷತ್ರಿಯ, ನಾನು ದೇವಭಕ್ತ, ಆಡಳಿತ ನಿಯತ್ತಿನಿಂದ ನಡೆಸ್ತಾ ಇದ್ದೇನೆ. ನನ್ನಂಥವನ ಮನಸ್ಸಿಗೆ ನನ್ನ ಕಣ್ಣಿಗೆ ಒಂದು ಹೆಣ್ಣು ಬಿದ್ದದ್ದು ನನಗೆ ಬೇಕು ಅಂತ ಅನಿಸಿದಾಗಲೂ ಕೂಡ ಅವನೇನೋ ಕರಾರು ಹಾಕಿದ, ನಾನು ಬೇಡ ಅಂತ ಬಂದೆ. ಆದರೆ ದೇವರಾಗೂ ನನ್ನ ಮನಸ್ಸನ್ನು ಇಲ್ಲಿ ಹಾಕಿಸಿದಾನೆ ಅಂದ್ರೆ ಅದು ಪಾಪ ಅಲ್ಲ ಅಂತ ನಿರ್ಧಾರ ಕೊಡ್ತಾರೆ. ಪ್ರಾಯಸ್ಸತಾಂ ಪಾಪ ಮಾರ್ಗೇ ಅಂತ ಮಾತಿನಿಂದ ನಿರ್ಣಯ ಕೊಡ್ತಾರೆ ಭಗವತ್ಪಾದ. ಅಂದ್ರೆ ಇದು ಏನ್ ಗೊತ್ತಾ, ಇದು ಸಂಸ್ಕೃತ ಮನಸ್ಸು. ನಮ್ಮ ಸ್ತರದಲ್ಲಿ ಇದ್ದವರಿಗೆ ಅರ್ಥ ಆಗಲ್ಲ. ಉಳಿದವರಿಗೆ ಏನು ಅನಿಸ್ಲಿಕ್ಕೆ ಶುರು ಆಗ್ತದೆ, ಶಂಕರನಿಗೆ ಕ್ಯಾರೆಕ್ಟರ್ ಸರಿ ಇರಲಿಲ್ಲೇನೋ. ಇದು ಮಹಾಭಾರತವನ್ನು ನೋಡೋರ ಬಗ್ಗೆ ಹೀಗಾಗಿದೆ. ಇದೇ ಡಿಫಿಕಲ್ಟ್. ನನ್ನಂಥ ಒಬ್ಬ ಧಾರ್ಮಿಕನಿಗೆ ಇವಳ ಬಗ್ಗೆ ಮನಸ್ಸು ಕಂಡು ನೋಡಿದ್ರೆ ಅಂದ್ರೆ ದೈವ ಸಂಕಲ್ಪವೇ ಬೇರೆ ಇರಬೇಕು ಇದರ ಬಗ್ಗೆ ಅಂತ ಯೋಚನೆ ಮಾಡೋದು ಹೇಗೆ, ಇದು ಅಪರಾಧವೇ ಅಂತ ನಿರ್ಧಾರ ಮಾಡೋದು ಹೇಗೆ? ಯಾಕೆ ಹೇಳಿದ್ರೆ ಇಷ್ಟು ವಿಷಯ ಅಂದ್ರೆ, ಇವತ್ತು ನಮ್ಮ ನಿಮ್ಮೆಲ್ಲರ ಮನಸ್ಸು ಶಾಸ್ತ್ರೀಯವಾಗಿ ಸುಸಂಸ್ಕೃತ ಅಂತ ಆದ್ರೆ ಲೋಕದೊಳಗೆ ಎಲ್ಲ ಧರ್ಮಾಧರ್ಮಗಳನ್ನು ವ್ಯವಸ್ಥೆ ಮಾಡ್ತಾರೆ. ಆದರೆ ಸುಸಂಸ್ಕೃತ ಆಗದೇ ಇದ್ದದಕ್ಕೆ ಎಲ್ಲವೂ ಮೈಗೆ ಆಗಲಿಕ್ಕೆ ಶುರುವಾಗಿದೆ, ಎಲ್ಲವೂ ಮೈಗೆ. ಇದು ಭಗವತ್ಪಾದರು ಹೇಳಿದ ಮಾತು. ಅದಕ್ಕೆ ನಾನು ಹೇಳಿದೆ, ಯೋಗ್ಯವಾದ ರೀತಿಯಲ್ಲಿ ಪರಮಾತ್ಮ ನಿಮ್ಮ ಇಚ್ಛೆಗನುಗುಣವಾಗಿ ನನ್ನ ಮನಸ್ಸು ಎಲ್ಲ ಕಡೆಯಲ್ಲಿ ಹೋಗೋ ಹಾಗಾಗಲಿ. ಎಲ್ಲರಿಗೂ ಸಾಧ್ಯ ಆಗಲ್ಲ ಈ ಕೂಡಲೇ, ಇದು ಪ್ರಾಕ್ಟೀಸ್ ಆಗುತ್ತೆ. ಹಿಂದಿನವ್ರು ಹಾಗಿರ್ತಿದ್ರಂತೆ, ಅವ್ರ ಮನಸ್ಸೇ ಹಾಗಿರ್ತಿತ್ತಂತೆ. ಅವ್ರು ತಂದದ್ದು ಮಾಂಸ ಅಂತ ಗೊತ್ತಿರ್ತಿತ್ತವ್ರು, ಅವ್ರ ಮಾಂಸನೇ ತಂದಿದ್ದಾನೆ ಅಂತ ಗೊತ್ತವರಿಗೆ. ಆದ್ರೆ ಇವ್ರ ಬಾಯಲ್ಲಿ ಹೇಳೋ ಅದು ಹಣ್ಣು, ಅದು ಹಣ್ಣು ಆಗ್ಬೇಕಂತ. ಇದು ನೋಡಿ ಎಲ್ಲ ವ್ಯತ್ಯಾಸ ಹೇಗಿದೆ. ಇಲ್ಲ, ಇದು ನೀವು ದೆಹಲಿಗೆ ಹೋಗಿದ್ದಾರೆ ಮಂತ್ರಾಲಯ ಪ್ರಭುಗಳು. ಒಬ್ಬ ನವಾಬನ ಮಗ ಸತ್ತೋಗಿದ್ದಕ್ಕೆ ಸಮಾಧಿ ಮಾಡಿದ ಕಟ್ಟೆ ಮೇಲೆ ಆಮೇಲೆ ಕಡೆಗೆ ಇಟ್ಟರೆ, ಅದೇ ಸತ್ತೋಗಿದ ಹೆಣದ ಮೇಲೆ ಇಟ್ಟಲ್ಲ, ಇಲ್ಲ ಅವ ಬದುಕಿದ್ದಾನೆ ತೆಗೆದಿದ್ರೆ ಬದುಕಿ ಬಿಡಬೇಕು. ಯಾಕೆ? ಹೇಗೆ ಸಾಧ್ಯ? ಇದೇ ಒಳಗಡೆ ಮನಸ್ಸಿನ ಅಷ್ಟು ಭಗವಂತನಿಗೂ ಅವರ ಇಚ್ಛೆಗೂ ಇರುವ ಸಂಪರ್ಕ.
ಇವತ್ತು ನಾವು ನೀವು ಇದನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ದೇವರ ಇಚ್ಛೆ ಏನಿದೆಯೋ ಅದೇ ನನ್ನ ಇಚ್ಛೆ ಆಗಬೇಕು. ನನ್ನ ಇಚ್ಛೆ ಇದೆ ಅಂದ್ರೆ ಅದು ದೇವರ ಇಚ್ಛೆಗೆ ಅನುಗುಣವೇ ಬಂದಿರಬೇಕು ಅನ್ನೋ ನಿರ್ಧಾರ ಬರಬೇಕು. ಆಗ್ತದ? ಇದು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ತದ? ಇದರಲ್ಲಿ ಮಿಸ್ಗೈಡ್ ಆಗಿದೆ, ನಮ್ದೆಲ್ಲ ಇಂಟರ್ಪ್ರಿಟೇಷನ್ ತಪ್ಪಾಗಿದೆ. ಇದನ್ನು ಸಂಪಾದಿಸಲಿ ಅನ್ನೋದೇ ಧರ್ಮ, ಕರ್ಮ, ನಿಷೇಧ, ವಿಧಿ, ವಾಕ್ಯಗಳ ತಾತ್ಪರ್ಯ. ಈ ನೀರು ಅದು ಎಷ್ಟೇ ಕೊಳೆ ಇರಲಿ, ಅದು ಶುದ್ಧ ಇರಬೇಕಲ್ಲ. ಇದು ಯಾವಾಗ ಬರ್ತದೆ? ಇವಳು ಸರಿ ಇದ್ದಾಳೆ ಆಗ್ಬೇಕು, ಇವಳು ಸರಿ ಇದ್ದಾಳೆ ಆಗ್ಬೇಕಂತ ಯಾವಾಗ ಬರ್ತದೆ? ಮನುಷ್ಯನಲ್ಲಿ ಇದೆಲ್ಲ ಸಂಪಾದನೆ ಆದಾಗ ಬರ್ತದೆ. ಅದಕ್ಕೆ ಹೇಳಿದೆ ನಾನು, ಭವದೀಕ್ಷಾನುಗಂ ಚೇತೋ ಯೋಗ್ಯ ಸದ್ವಿಷಯಂ ಭವೇತ್. ಯೋಗ್ಯವಾದ ಸದ್ವಿಷಯಗಳ ಬಗ್ಗೆ ಭಗವಂತನ ಇಚ್ಛೆಗೆ ಅನುಸಾರಿಯಾಗಿ ನಮ್ಮ ಮನಸ್ಸು ಓಡಾಡ್ತದೆ ಅಂದ್ರೆ ಅದು ಸರಿಯಾಗಿ ಅದನ್ನ ದೇವರೇ ನೀನೇ ಕೊಡಿಸ್ಬೇಕು ಅಂತ. ನೀನೇ ಕೊಡಿಸ್ಬೇಕು. ಯದೃಚ್ಛಾಲ ಸಂತೃಪ್ತಿ, ಯದೃಚ್ಛಾಲ ಏನು ಭಗವಂತ ನೀಡ್ತಾನೆ ಅದು ಯದೃಚ್ಛಾಲಾಭ ಅಂತ ಅದರ ಅರ್ಥ ಮಾಡಿದ್ದಾರೆ. ಅದನ್ನು ಬೇರೆ ಕಡೆ ಮಾಡಿದ್ದಾರೆ, ಇಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯದೃಚ್ಛಾಲಾಭ ಅನ್ನೋ ಶಬ್ದದ ಅರ್ಥ ಭಗವಂತ ನಮಗಾಗಿ ಕೊಟ್ಟದ್ದು ಅಂತ ಅರ್ಥ ಮಾಡ್ತಾರೆ. ಎಲ್ಲಿ? ತೇನ ತ್ಯಕ್ತೇನ ಮುಂಜೀತಾ ಮಾತೃದಕಸ್ಯ ಸಿದ್ಧನಂ ಅನ್ನೋಲ್ಲಿ ಅದನ್ನು ಅರ್ಥ ಮಾಡಿದ್ದಾರೆ. ಇಲ್ಲಿ ಅದನ್ನೇ ಅರ್ಥ ಇಟ್ಕೊಳ್ಬೇಕು. ಯದೃಚ್ಛಾಲಾಭ ಸಂತೃಪ್ತಿಂ ನಿಶ್ಚಾಂಚಲ್ಯಂ ಭವೇತ್ವಯಿ. ದೇವರ ವಿಷಯದಲ್ಲಿ ನಿಶ್ಚಾಂಚಲ್ಯ ಬೇಕು, ಅದನ್ನು ಅವನನ್ನೇ ಪ್ರಾರ್ಥನೆ ಮಾಡಬೇಕಂತ. ಸಜ್ಜನ ಸಜ್ಞಾನಂ ಸರ್ವದಾ ದೇಹಿ ಸಚ್ಚಾಸ್ತ್ರಾವರ್ತನೆ ರತಿಂ. ಭಗವಂತ ನಮಗೆ ತತ್ವಜ್ಞಾನ ಸರ್ವದಾ ಸಜ್ಞಾನ ದೇಹಿ ಸಚ್ಚಾಸ್ತ್ರಾವರ್ತನೆ ರತಿಂ. ಸಚ್ಚಾಸ್ತ್ರದಲ್ಲಿ ಯಾವಾಗಲೂ ನಮ್ಮ ಮನಸ್ಸು ಆವೃತ್ತಿ ಆಗ್ತಾ ಇರಬೇಕು. ಸತ್ ಸಂಗಂ ಸತ್ಕ್ರಿಯಾಂಚೈವ ಪಾದಂ ತ್ವತ್ಕ್ಷೇತ್ರ ಸರ್ಪಣೆ. ಸಜ್ಜನರ ಸಂಘ ಇರಬೇಕು. ಸ್ವಲ್ಪ ಸಮಯ ದಿನ ಸಜ್ಜನರ ಸಂಘದಲ್ಲಿ ಇರಬೇಕು. ಸತ್ಕ್ರಿಯೆ ನಮ್ಮಿಂದ ನಡೀತಿರ್ಬೇಕು. ನಾವೇ ಮೈ ಮೇಲೆ ಹಾಕೊಂಡು ಮಾಡ್ಬೇಕಂತೆ ಸತ್ಕ್ರಿಯೆಗಳನ್ನ. ದೇವರೇ ಇದು ಮಾಡಿಸು, ಇದನ್ನು ಮಾಡಿಸು. ಪಾದವು ಕ್ಷೇತ್ರ ಸರ್ಪಣೆ. ಓಡಾಡಬೇಕು. ಎಲ್ಲಿ ಓಡಾಡಬೇಕು? ಭಗವಂತನ ಕ್ಷೇತ್ರ ಅಂತ ಅನಿಸಿದ್ರೆ ಓಡೋಡಿ ಹೋಗ್ಬೇಕಂತೆ, ಕಾಲ್ನಡಿಗೆಯಲ್ಲೇ ಹೋಗ್ಬೇಕಂತ. ಶ್ರೀಮಧ್ವಶಾಸ್ತ್ರ ಶ್ರವಣೆ ನಿಯೋಕ್ಷ ಶ್ರವಣೆ ಸದಾ. ಮಧ್ವಾಚಾರ್ಯರ ಶಾಸ್ತ್ರ ಶ್ರವಣ ಎರಡೂ ಕಿವಿಗಳಿಂದ ಯಾವಾಗಲೂ ಆಗುವಂತೆ ನಿಯೋಜಿಸು ಸ್ವಾಮಿ, ಈ ಪ್ರಾರ್ಥನೆ ಮಾಡಬೇಕು. ಮಧ್ವಶಾಸ್ತ್ರ ಕಟ್ಟು ಶಕ್ತಿ ಇದೆ. ಹಯಾಸ್ಯ ಚಕ್ಷುಂಷಿ ಚ ಮೇ ದರ್ಶನೆ ಸನ್ನಿಯೋಜಯ. ಈ ಎರಡು ಕಣ್ಣುಗಳನ್ನ ನಿನ್ನ ದರ್ಶನ ಮಾಡಲಿಕ್ಕೆ ಯಾವಾಗಲೂ ಯೋಜಿಸು. ಕರೋ ತ್ವದರ್ಚನೆ ನಿತ್ಯಂ. ಕೈಗಳನ್ನು ನಿನ್ನ ಅರ್ಚನೆ ಮಾಡಲಿಕ್ಕೆ ಯೋಜಿಸು. ಸುಖತೀರ್ಥಸ್ಯ ಲೇಖನೆ. ಸುಖತೀರ್ಥ ಅಂದರೆ ಸಚ್ಚಾಸ್ತ್ರ, ಮಧ್ವಾಚಾರ್ಯರ ಶಾಸ್ತ್ರ. ಕೈಗಳನ್ನು ಯಾವಾಗಲೂ ಬರೆಯಲಿಕ್ಕೆ ಯೋಜಿಸು ಅಂದ್ರೆ ಮಧ್ವಾಚಾರ್ಯರ ಶಾಸ್ತ್ರ ಬರೆಯಲಿಕ್ಕೆ ಅಂತ ಯೋಜಿಸು ಅಂತ ಕೇಳಬೇಕಾಗ್ತದೆ. ಸುಖತೀರ್ಥ ಅಂದ್ರೆ ಮೋಕ್ಷಶಾಸ್ತ್ರ. ತ್ವದಾಲಾಪೆ ತರುಚಿಷ್ಟ ಭೋಜನೆ ಕುರು ಜಿಹ್ವಿಕಾ. ಹೇ ಸ್ವಾಮಿ, ತ್ವದಾಲಾಪೆ, ಹರಟೆ ಹೊಡಿಬೇಡ ಅಂತ ಯಾರಂತಾರೆ? ಕೆಲವರು ಅಂದ್ಕೊಂಡಿದ್ದಾರೆ ಹರಟೆ ಹೊಡಿಬಾರ್ದು, ಹೊಟ್ಟೆ ಹೊಡಿಬಾರ್ದು. ತ್ವದಾಲಾಪೆ, ಚೆನ್ನಾಗಿ ಹರಟೆ ಹೊಡಿ ಮನೆ ಒಳಗೆ ಯಾರು ಬೇಡ ಅಂದಿದ್ದಾರೆ? ಅಶ್ಲೀಲ ಮಾತಾಡ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾಡೋದು ಬೇಡ. ದೇವರ ಬಗ್ಗೆ ಹರಟೆ ಬೇಡ. ನೋಡೋಣ, ಬೇಕಂದ್ರೆ ಪರೀಕ್ಷೆ ಮಾಡಿ ನೋಡ್ರಿ. ಒಂದು ಅರ್ಧ ತಾಸು ಬಂದ್ರಲ್ಲ ನೀವು, ಬಹಳ ಸಂತೋಷ. ನಿಮ್ಮ ಜೀವನದಲ್ಲಿ ಆದ ದೇವರ ಬಗ್ಗೆ ಒಂದೆರಡು ಅನುಭವ ಹಂಚ್ಕೋತೀರಾ? ಕೇಳಿ ನೋಡೋಣ. ಹರಟೆ ಹೊಡಿ ಬರ್ತದ ಕೂತ್ಕೊಂಡ್ರೆ ಅದು ಹರಟೆ ಹೊಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಕೈಯಿಂದ ಸಾಧ್ಯ ಆಗದೇ ಇದ್ದು, ನಿಮ್ಮ ಪರಿವಾರದವರು ಅದನ್ನು ಮಾಡ್ಲಿಕ್ಕೆ ಆಗದೇ ಇದ್ದು, ಕ್ರಿಟಿಕಲ್ ಕಂಡೀಷನ್ ನಲ್ಲಿ ನಾನು ಈ ಒಂದು ದೇವರನ್ನು ಮೊರೆ ಹೋಗಕ್ಕೆ ನನಗೆ ನನ್ನ ದೇವರು ಪರಿಹಾರ ಮಾಡಿದ ಹೇಳಿ ನೋಡು. ಒಂದು ಹತ್ತು ಹೇಳ್ರಿ, ಅನುಭವಿಸಿದ ನಾನು ಅನುಭವಿಸಿದ್ದೇನೆ ಅಂತ ಯಾರಾದ್ರೂ ಹೇಳ್ಕೊಳ್ತೇವ? ಅಷ್ಟೇ ಹೀಗೆ ಕುಡಿಬೇಕು ಅಂತ ಹೇಳ್ಕೊಳ್ತಾರೆ. ದಾಸರ ಕಥೆಗಳಲ್ಲಿ ಬರಲ್ವೇ? ದಾಸರ ಕಥೆಗಳಲ್ಲಿ ಕುರಿ ಕಾಯನ್ನು ಕರ್ಕೊಂಡು ಬಂದಾಗ ಏನ್ ಕೇಳು ಅಂತಾರೆ ಅಂತ ಕೇಳಿದ್ರು ಇದು ನೋಡು, ನಿನಗೆ ಏನ್ ಬೇಕು ಅಂತ ಕೇಳ್ತಾರೆ ಅವರಿಬ್ರು. ಅವರು ನದಿ ದಡದಲ್ಲಿ ಕೂತಿದ್ದಾರೆ, ನಿನ್ನೆ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಏನ್ ಹೇಳಿ? ಇಷ್ಟೊತ್ತು ತನಕ ನೀವಿಬ್ರು ಹರಟೆ ಹೊಡಿತಿದ್ದರೊಳಗೆ ನನಗೊಂದು ಸ್ವಲ್ಪ ಕೊಡ್ಲಿ ಅಂತ ಕೇಳಿದ್ರು. ಅವರೇ ಜಗನ್ನಾಥ ದಾಸರಾಗ್ಬಿಟ್ರು. ಅರ್ಥ ಏನು?
ಮನುಷ್ಯ ಮಾಡ್ಲಿಕ್ಕೆ ಬರದ್ದನ್ನ ಶಾಸ್ತ್ರ ಹೇಳಿಲ್ಲ, ಬೇಡ್ಲಿಕ್ಕೆ ಬರದ್ದನ್ನ ಶಾಸ್ತ್ರ ಬೇಡ ಅಂತ ಹೇಳಿಲ್ಲ, ಭಾರತದನ್ನ ಬೇಡ ಅಂತಿಲ್ಲ. ಅವನನ್ನು ಅವನು ರೂಪಿಸ್ಕೊಳ್ಳಿ ಚೆನ್ನಾಗಿ ಅಲ್ಲಿ ಕಳಕಳಿ ಅಂತ ಹೇಳ್ತಾರೆ. ಹರಟೆ ಹೊಡೆಯಿರಿ, ಹಾಸ್ಯ ಮಾಡು, ಕವಿತೆಗಳನ್ನು ರಚಿಸು, ಮ್ಯೂಸಿಕ್ಗಳನ್ನು ಕೇಳು, ಅರ್ಥಾತ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಕೇಳು, ಸಂಗೀತದೊಳಗಿರು. ಬ್ಯಾಡೋ ಚಪ್ಪಲಿ ಹೊಲಿಯೋ ಕೆಲಸ ಮಾಡು, ಡಾಕ್ಟರ್ ಆಗು, ವಕೀಲ ಆಗು, ಇಂಜಿನಿಯರ್ ಆಗು, ಮೊಬೈಲ್ ಯೂಸ್ ಮಾಡು, ಕಂಪ್ಯೂಟರ್ ಜೊತೆಗಿರು. ಎಲ್ಲಾ ಕಡೆಗೂ ಅನುಸ್ಯೂತವಾಗಿ ಭಗವಂತನ ಬಗ್ಗೆ ಒಂದು ಹರಟೆ ಹೊಡಿಲಿಕ್ಕೆ ಬರ್ತದೆ. ಅದನ್ನು ಮಾಡು, ಉದ್ಧಾರ ಆಗ್ತದೆ. ಇದನ್ನು ನಾವು ಮಾಡೋದು. ತೊದಾಲಾಪೆ ತುದುಚ್ಚಿಷ್ಟ ಭೋಜನೆ ಗುರುಜಿಹ್ವಿಕ. ಭಗವಂತನ ಅರ್ಪಿಸಿದ ನೈವೇದ್ಯವನ್ನ ದಿನಾ ಭೋಜನ ಮಾಡಲಿಕ್ಕೆ ದೇವರೇ ನನ್ನ ನಾಲಿಗೆಯನ್ನು ನೀನೇ ಯೋಜಿಸು ಅಂತ ನಾಲಿಗೆಯಿಂದ ಎರಡರ ಕಡೆಯಲ್ಲಿ ಕೇಳ್ಕೊಂಡಿದ್ದ. ಒಂದು ದೇವರ ಬಗ್ಗೆ ಹರಟೆ ಹೊಡಿಲಿಕ್ಕೆ, ಇನ್ನೊಂದು ದೇವರ ಉಚ್ಚಿಷ್ಟವನ್ನು ಭೋಜನ ಮಾಡಲಿಕ್ಕೆ. ಘ್ರಾಣಂ ಭವತು ನಿರ್ಮಾಲ್ಯ ಘ್ರಾಣನೆ ನಮನೆ ಶಿರಃ ದೇಹಿ ಮೇ ತು ಜ್ಞಾನ ಭಕ್ತಿ ಪಶುಪುತ್ರ ಧನಾಧಿಕಾನ್. ಇಲ್ಲಿ ಮುಗಿತು. ಘ್ರಾಣಂ ಭವತು ನಿರ್ಮಾಲ್ಯ. ಒಂದು ದಿನ ಆದರೂ ನಾವು ಮೂಗಿನಿಂದ ದೇವರ ನಿರ್ಮಾಲ್ಯ ಸೇವಿಸಿದ್ರ? ಯಾಕೆ ಸೇವಿಸಿಲ್ಲ? ಯಾಕೆ? ನಮ್ಮಲ್ಲಿ ಒಳಗೆ ಹೂ ಬಿಡಲ್ಲ. ಮಾರ್ಕೆಟ್ನಿಂದ ಹೂ ತರ್ತೀವಿ. ಸರಿ, ಹೂ ತಂದ್ರೆ ಮಾರ್ಕೆಟ್ನಿಂದ ಗಂಧ ಇರಲ್ಲ. ಸಮಸ್ಯೆ ಅದು. ಮಾರ್ಕೆಟ್ನಿಂದ ತರುವ ಹೂವಿನಲ್ಲಿ ಗಂಧ ಇಲ್ಲ. ನಮ್ಮ ಮನೆಯಲ್ಲಿ ನಾವು ಹೂ ಬಿಡಿಸೋದು, ದೇವರಿಗೆ ಅದನ್ನು ಅರ್ಪಿಸ್ತೇವೆ. ಮೂಗಿನಲ್ಲಿ ಮೂಸಿದ್ರು ಗಂಧ ಇರಲ್ಲ. ಮತ್ತೆ ನಿನ್ನ ಹೃದಯದೊಳಗೆ ದೇವರು ಯಾವಾಗಲೂ ಜ್ಞಾನದ ಗಂಧ ಹೇಗೆ ಬೆಳೆಸ್ಬೇಕು? ಒಂದೊಂದಕ್ಕೊಂದೊಂದೊಂದೊಂದು ಫಲ ಇದೆ. ದಿನನಿತ್ಯ ದೇವರಿಗೆ ಧೂಪ ಯಾಕೆ ಮಾಡೋದು? ನೈವೇದ್ಯ ಮಾಡೋದ್ರ ಲಾಭ ಏನು? ದೀಪ ಯಾಕೆ? ನೈವೇದ್ಯ ಯಾಕೆ? ಉಪಚಾರಗಳ ಲಾಭ ಏನು? ಧೂಪಹೀನೇ ಮತಿಂ ಹಂತಿ ದೀಪಹೀನೇ ಮತಿಂ ಭ್ರಮಃ ಶ್ರಿಯಂ ಹಂತಿ. ಧೂಪ ಅನ್ನೋ ಉಪಚಾರ ಭಗವಂತನಿಗೆ ಮಾಡಲಿಲ್ಲ ಅಂದ್ರೆ ನಮ್ಮ ಮನೆ ಸಂಪತ್ತು ನಶಿಸಿ ಹೋಗ್ತದೆ. ನೋಡಿ, ನಿನ್ನೆ ಮಾಡಿದೆ ಅರ್ಥವಾದ ನಾಟಕ ಮೀಮಾಂಸಾ ಪ್ರಕಾರ. ಅರ್ಥವಾದ ವಾಕ್ಯಕ್ಕೆ ಅನುಗುಣವಾಗಿ ವಾಕ್ಯಗಳನ್ನು ನಿರ್ಣಯ ಮಾಡಿದೆ. ಅರ್ಥವಾದ ಸ್ತುತಿ ನಿಂದ ಅಂತ ಪ್ರಾರಂಭ ಆಗ್ತದೆ. ಪುರಾಕಲ್ಪ ಅಂತ ಅರ್ಥವಾದ ಸ್ತುತಿ ಮಾಡ್ತದೆ. ಇದನ್ನು ಮಾಡು, ಒಳ್ಳೇದಾಗ್ತದೆ. ಇದೆಲ್ಲ ಸ್ತುತಿ ಹೇಳೋ ಮಾತು. ಇದನ್ನು ಮಾಡಿದರೆ ನಿನಗೆ ಹೀಗಾಗ್ತದೆ ಅಂತ ಹೇಳೋ ಮಾತಿದೆಯಲ್ಲ, ಅದಕ್ಕೆ ಮಾಡಬೇಡ ಅಂತ ಹೇಳೋದು ನಿಂದ. ಹಾಗೆ ನಿಂದ ಇಲ್ಲಿ ಹೇಳುವಂತಹ ಮಾತು ನೋಡಿ. ಧೂಪ ದಿನ ಅರ್ಪಿಸಲೇ ಹೋದ್ರೆ ಶ್ರಿಯಂ ಹಂತಿ ಅಂತ ನಿಂದೆ ಮಾಡಿ ನಿನ್ನ ಸಂಪತ್ತನ್ನು ಕಳ್ಕೊಂಡು ಹೋಗ್ತೀಯಾ. ದೀಪ ದಿನ ದೇವರಿಗೆ ಹಚ್ಚದೆ ಹೋದ್ರೆ ಮತಿ ಭ್ರಮಣ ಆಗ್ತದೆ. ಯುಕ್ತಾಯುಕ್ತ ಯೋಚನೆ ಮಾಡಲಿಕ್ಕೆ ನಿನಗೆ ಬರಲ್ಲ ದೀಪ ಹಚ್ಚು. ಇನ್ನು ಒಂದೊಂದು ಉಪಚಾರಗಳ ಬಗ್ಗೆ ಒಂದೊಂದೊಂದೊಂದು ನಮಗೆ ಅರ್ಥವಾದ ಮಾತುಗಳನ್ನು ಉದಾಹರಿಸ್ತಾರೆ ಹಿರಿಯರು. ಹಾಗೆ ನಿರ್ಮಾಲ್ಯದ ಗ್ರಂಥವನ್ನ ದಿನ ಆಘ್ರಾಣನ ಮಾಡದೆ ಹೋದ್ರೆ, ಭಗವಂತನಿಗೆ ದಿನಾ ನಿರ್ಮಾಲ್ಯ ಅರ್ಪಿಸಿ ಅದರ ಮೂಗಿನಿಂದ ಗಂಧವನ್ನು ಆಘ್ರಾಣನೆ ಮಾಡಲಿಲ್ಲ ಅಂತಾದರೆ ನಿರ್ಮಾಲ್ಯದ ಅಭಿಮಾನಿಯು ಸಂಪತ್ತಿನ ದೇವತೆ ಶ್ರೀ ಲಕ್ಷ್ಮೀ ದೇವಿ, ಅದು ಸಂಪತ್ತನ್ನು ಕಳ್ಕೊಂಡು ಹೋಗ್ತದೆ. ನೋಡಿ, ನಿರ್ಮಾಲ್ಯದ ಅಭಿಮಾನಿಯ ಸಂಪತ್ತಿನ ದೇವತೆಯಾದ ಲಕ್ಷ್ಮಿ. ಅದಕ್ಕೇನೆ ಇಂದ್ರದೇವರಿಗೆ ದುರ್ವಾಸ ಮುನಿಗಳು ಮಾಲೆ ಕೊಟ್ಟಾಗ ಆ ಮಾಲೆಯನ್ನು ಅವರು ಆಘ್ರಾಣಿಸಲಿಲ್ಲ, ಅವಮಾನ ಮಾಡಿದ್ದಕ್ಕೆ ನಿಶ್ರೀಕಾಷ್ಟಾಭವನ್ ದೇವಾಹ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅದಕ್ಕೆ ದೇವತೆಗಳೆಲ್ಲ ಸಂಪತ್ತು ಕಳ್ಕೊಂಡ್ಬಿಟ್ರು. ಅದಕ್ಕೆ ದಿನಾ ನಿರ್ಮಾಲ್ಯವನ್ನು ಆಘ್ರಾಣನ ಮಾಡಬೇಕು. ಮತ್ತೆ ಕೊನೆಯದಾಗಿ ನಿರ್ಮಾಲ್ಯಾಘ್ರಾಣನೆ ನಮನೆ ಶಿರ, ತಲೆ. ಭಗವಂತ ಒಂದು ದಿನವೂ ಬಿಡದೇನೆ ದೇವರಿಗೆ ನಮಸ್ಕಾರ ಮಾಡಬೇಕು, ಆಗಬೇಕು. ದೇವರಿಗೆ ಇದು ಮಾಡಲೇಬೇಕು, ಕರ್ತವ್ಯ. ದೇಹಿಮೇತು ಜ್ಞಾನ ಭಕ್ತಿ ಇಷ್ಟೆಲ್ಲ ಮಾಡಿ ಆಮೇಲೆ ಕೊನೆಯೇ ಹೇಳಿದ್ದಾರೆ ವಾದರಾಜರು ಏನಂತ, ಸ್ವಾಮಿ ಇಷ್ಟೆಲ್ಲ ಮಾಡೋ ಹಾಗೆ ನನ್ನನ್ನು ನಿರ್ಮಾಣ ಮಾಡಿ ಕೊನೆ ಹೇಳ್ತಾರೆ ದೇಹಿಮೇತು ಜ್ಞಾನ ಭಕ್ತಿ ಪಶುಪುತ್ರ ಧನಾಧಿಕ. ನನಗೆ ಪಶು ಪುತ್ರ ಧನ ಜ್ಞಾನ ಎಲ್ಲ ಕೊಡು, ನೀನೇ ಕೊಡ್ಬೇಕು. ಮೋಕ್ಷಕ್ಕೆ ವಿರೋಧಿ ಅಲ್ಲದ್ದು ಅಂತ. ಪ್ರಾರ್ಥನಾ ದಶಕಂ ಚೈತತ್ ತ್ರಿಕಾಲೇ ಯಪ್ಪಟೇ ನರಃ ತಸ್ಯಾಭೀಷ್ಟಂ ಹಯಾಸ್ಯೋಸೋ ದತ್ವಾ ರಕ್ಷತಿ ಸರ್ವದಾ. ನೋಡಿ, ಬೇಡಬೇಕಾದದ್ದು ಯಾವುದು, ಮಾಡಬೇಡ ಅಂತ ಬೇಡಬೇಕಾದದ್ದು ಯಾವುದು, ಅವೆರಡು 10-10
ಒಟ್ಟು 10 ಅಥವಾ 10 ಅಂದ್ರೆ ಬಹಳ ಅನ್ನೋ ಅರ್ಥನೂ ಇದೆ. ಹೀಗಾಗಿ ಪ್ರಾರ್ಥನಾ ದಶಕಂ 10 ವಿಧವಾದ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ ವಾದರಾಜರು. ಇದನ್ನ 3 ಕಾಲದಲ್ಲಿ ಪಠಣೆ ಮಾಡಿದ್ರೆ ಅವರನ್ನು ಭಗವಂತ ಇಲ್ಲಿ ಹೇಳಿದ್ದನ್ನೆಲ್ಲ ಕೊಟ್ಟು ಹಯಗ್ರೀವ ಅವರನ್ನು ರಕ್ಷಣೆ ಮಾಡುತ್ತಾನೆ ಅಂತ ಪ್ರಾರ್ಥನಾ ದಶಕ ಸ್ತೋತ್ರವನ್ನ ಮಾಡಿದ್ದಾರೆ. ಇದೆಲ್ಲ ವೇದದ ವ್ಯಾಖ್ಯಾನ. ಅಗ್ನೇನಯ ಸುಪಥ ರಾಯೇ ಅಸ್ಮಾನ್ ವೇದ ವ್ಯಾಖ್ಯಾನವನ್ನೇ ವಾದಿರಾಜರು ಮಧ್ವಾಚಾರ್ಯ ಸಿದ್ಧಾಂತಕ್ಕೆ ಅನುಗುಣವಾಗಿ ಸಕಾಮ ನಿಷ್ಕಾಮಗಳ ವಿವೇಕ ಇಟ್ಟುಕೊಂಡು ನಿಷ್ಕಾಮವಾಗಿ ಇದನ್ನು ಪ್ರಾರ್ಥಿಸಬೇಕು ಹೇಗೆ ಅನ್ನೋದು ವಿವರಣೆ ಕೊಟ್ಟಿದ್ದಾರೆ. ನಮ್ಮ ಕಟ್ಟಿಯಾಚಾರ್ಯರ ಷಷ್ಠಿ ಪೂರ್ತಿಯಲ್ಲಿ ಪ್ರತ್ಯೇಕ ನಾನು ಏನು ಹೇಳಬೇಕಾಗಿಲ್ಲ. ನಮ್ಮ ಆಚಾರ್ಯರಿಗೂ ಕೂಡ ಈ 10ನೇ ದೇವರು ಕೊಡುವ ಹಾಗಾಗಲಿ ಅಂತ ಪ್ರಾರ್ಥನಾ ದಶಕವನ್ನೇ, ಯಾಕಂದ್ರೆ ಷಷ್ಠಿ ಪೂರ್ತಿ ಅಂದ್ಮೇಲೆ ದಂಪತಿಗಳನ್ನು ಕೂಡಿಸಿ 10 ಉಡುಗೊರೆಗಳನ್ನು ಕೊಟ್ಟು ಹೋಗುವವರು ಬಹಳ ಜನ ಇದ್ದಾರೆ. ನಾನು ಅಂಥ ಉಡುಗೊರೆ ತಿರುಪತಿಯಿಂದ ಏನು ತರಲಿಲ್ಲ. ಈ 10 ಪ್ರಾರ್ಥನಾ ದಶಕದ ಉಡುಗೊರೆಯನ್ನೇ ನಾನು ಇಬ್ಬರು ದಂಪತಿಗಳಿಗೆ ಈ ಸಂದರ್ಭದಲ್ಲಿ ಕೊಡಮಾಡ್ತಿದ್ದೇನೆ ಅಂತ ಹೇಳ್ತಾ, ಇವತ್ತು ಈ ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. 4 ವೇದದ ಸ್ವಾಹಾಕಾರದ ಹೋಮ ನಡೀತಾ ಇದೆ. ನಾಡಿದ್ದು ಮತ್ತೆ ಪೂಜ್ಯ ಶ್ರೀಪಾದಗಳವರ ಆಗಮನ ಆಗ್ತಾ ಇದೆ. ಉತ್ತರಾದಿ ಮಠದಲ್ಲಿ ಭವ್ಯವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಇದರೊಳಗೆ ತಾವೆಲ್ಲ ಸಡಗರದಿಂದ ಸಂಭ್ರಮದಿಂದ ಭಾಗವಹಿಸ್ತಾ ಇರೋದು, ನನ್ನನ್ನು ಇದರೊಳಗೆ ಭಾಗವಹಿಸುವಂತೆ ಮಾಡಿದ್ದು, ನಾನು ಅವರಿಗೆ ನಮಸ್ಕಾರ ಪೂರ್ವಕವಾಗಿ ಕೃತಜ್ಞತೆಗಳನ್ನು ಆಚಾರ್ಯರಿಗೆ ಸಲ್ಲಿಸ್ತೇನೆ. ಅವರು ಬಂದದ್ದು ನಮ್ಮ ಅಪ್ಪ ಹೇಳಿದ್ದು ಅಂತ ಕೇಳಿದೆ ಅಷ್ಟೇ. ಅವರು ವಕೀಲರಾಗಬೇಕು ಅಂತ ಬಂದದ್ದು. ಪ್ರಾರ್ಥನಾ ದಶಕಂ ಚೇತ ತ್ರಿಕಾಲೆಯ ಪಠೇಂದ್ರ ಇದ್ದಂಗೆ ಅವ್ರು ಬಂದದ್ದು. ಆದರೆ ಭಗವಂತನ ಸಂಕಲ್ಪ ಅವರು ಆಗಬೇಕಾದದ್ದು ಬೇರೆ ಇತ್ತು. ಅಯೋಗ್ಯ ವಿಷಯ ಸ್ವಾಮಿ ಸರ್ವಥಾ ನಮನೋಭವೇತ್ ಅನ್ನೋ ಹಾಗೆ ಪ್ರಾಯ ಲೌಕಿಕವಾದ ವಿಷಯಗಳು ನಿಮಗೆ ಯೋಗ್ಯ ಅಲ್ಲ, ನಿಮಗೆ ಏನಿದ್ರು ಯೋಗ್ಯವಾದದ್ದು ಪೌರೋಹಿತ್ಯ ಅಂತ ತೊಲವಿಗಲ್ಲಿ ರಾಯರ ಮೂಲಕ ಅವರನ್ನು ಯೋಗ್ಯ ವಿಷಯದಲ್ಲಿ ಎಳೆಸಿದ್ದಾರೆ. ಇದೊಂದು ಮಿರಾಕಲ್. ಮನುಷ್ಯ ಏನೇನೋ ಪ್ರಾಸಂಗಿಕವಾಗಿ ಬಯಸ್ತಾನೆ. ಸುತ್ತಲೂ ವಕೀಲರು ಇದ್ರೆ ನಾನು ವಕೀಲ ಆಗೋಣ, ಸುತ್ತಲೂ ಡಾಕ್ಟರ್ಸ್ ಇದ್ರೆ ನಾನು ಡಾಕ್ಟರ್ ಆಗೋಣ, ಎಲ್ಲರೂ ಲೆಕ್ಚರ್ ಇದ್ರೆ ಸಹಜವಾದ ಬಯಕೆಗಳಿರ್ತವೆ. ಇದ್ರ ಮೇಲೊಂದು ಶಕ್ತಿ ಆ ಭಗವಂತಂದಿರುತ್ತೆ. ಅವ್ರು ಯಾವತ್ತು ಬಂದು ನಾನು ಇದನ್ನು ಮಾಡ್ತೇನೆ ಅಂತ ಅಂದ್ಕೊಂಡ್ರೆ, ಆದ್ರೆ ಅದನ್ನು ಪರಿವರ್ತನೆ ಮಾಡಿದ ಭಗವಂತ. ಯಾರು ಪರಿವರ್ತನೆ ಮಾಡಿದ ಅಂತ ಅವತ್ತು ನಮ್ಗೆ ಅರ್ಥ ಆಗಿರಲ್ಲ. ಮುಂದೆ 4 ವೇದದ ಸಂಹಿತ ಯಾರ ಮಾಡಿಸ್ಲಿಕ್ಕಿದೆ ಹುಬ್ಬಳ್ಳಿಯಲ್ಲಿ, ಅದಕ್ಕೆ ನಿಮ್ಮನ್ನು ಪರಿವರ್ತನೆ ಮಾಡಿದ್ದೇವೆ. ಮನುಷ್ಯನ ಜೀವನದ ಟರ್ನಿಂಗ್ ಪಾಯಿಂಟ್ಸ್ಗಳನ್ನು ನೆನೆಸ್ಕೊಂಡ್ರೆ ರೋಮಾಂಚನ ಆಗ್ತದೆ. ಇದು ನಾನು ಹೊರತಲ್ಲ, ನೀವು ಹೊರತಲ್ಲ, ನೀವು ಜೀವನದೊಳಗೂ ಈ ಅನುಭವ ಆಗಿದೆ. ಅದು ಅವರ ಜೀವನದಲ್ಲಿ ನಡೆದೋಯ್ತು. ಅದಕ್ಕೆ ತಕ್ಕಂತೆ ಜ್ಯೋತಿಷ್ಯರ ಅಭ್ಯಾಸ, ನನಗೂ ಜ್ಯೋತಿಷ್ಯರ ಪಾಠ ಮಾಡಿದ್ದಾರೆ. ಸಾಕಷ್ಟು ಜಾತಕಗಳನ್ನು ಹೇಗೆ ನೋಡಬೇಕು, ಹೇಗೆ ಬರೀಬೇಕು ಅಂತ ರಾತ್ರಿ 10 ಗಂಟೆಯಿಂದ 12 ಗಂಟೆ ತನಕ ಪಾಠ ಮಾಡ್ತಾರೆ. ಉಳಿದವರಿಗೆಲ್ಲ ಜ್ಯೋತಿಷ್ಯ ಹೇಳಬೇಕು ಸಮಯ ಇರ್ತಿರ್ಲಿಲ್ಲ. ನಾನು ಆವಾಗ ಒಂದು ಆಚಾರ ಮನೆಯಲ್ಲಿ ಓದ್ತಾ ಇದ್ದೆ. ಕೆಲವು ದಿವಸ ಉಪನ್ಯಾಸಕ್ಕೆ ಬಂದಾಗ ರಾತ್ರಿ ಇಡೀ ನನಗೆ ಜಾತಕ ಹಾಕೋದನ್ನ ಹೇಳಿಕೊಟ್ಟಿದ್ದಾರೆ. ಅನೇಕರಿಗೆ ವಿದ್ಯಾದಾನ ಮಾಡಿದ್ದಾರೆ. ಪೌರೋಹಿತ್ಯ ಮಾಡಿಸಿ ಜನಪ್ರಿಯ ಪ್ರೀತಿಯನ್ನು ಗಳಿಸಿದ್ದಾರೆ. ಈ ಒಂದು ಗುಣ ಒಂದು ಸ್ಫೂರ್ತಿಯಾಗಿ ನಮಗೆ ಇವತ್ತಿನ ಯುವಕರಿಗೆ ತಗೊಳ್ಬೇಕಿದೆ. ಒಬ್ಬ ವ್ಯಕ್ತಿ ಹೇಗೆ ಬೆಳಿಬಹುದು ತಾನು ತಂದಕ್ಕೆ ನಮ್ಮ ಕಟ್ಟಿಯಾಚಾರ್ಯರು ಸ್ಫೂರ್ತಿ ನಮಗೆಲ್ಲ ಅಂತ ನಾನು ಭಾವಿಸ್ತೇನೆ. ಅವರ ಗುಣ, ಅವರ ಮಾತು, ಅವರು ಹಚ್ಚಿಕೊಳ್ಳುವಂತಹ ಪದ್ಧತಿ ಎಲ್ಲವೂ ಕೂಡ ನಾವು ನೋಡ್ತಾನೆ ಇದ್ದೇವೆ. ಮೊದಲಿಂದ ಸಣ್ಣ ವಯಸ್ಸಿನಲ್ಲಿ ನಮ್ಮಪ್ಪ ಹೇಳ್ತಾ ಇದ್ರು, ಅವರು ಕಟ್ಟಿ ಶೀನಪ್ಪ ಅಂತ ಕರೀತಾರೆ, ನಾನು ಕಟ್ಟಿ ಆಚಾರ್ಯ ಅಂತ ಕರಿತೇನೆ. ಅವ್ರು ಯಾವಾಗಲೂ ಶೀನಪ್ಪ ಬಾರು ಅಂತ ಹೇಳಿ ಕರೀತಾ ಇದ್ರು. ಆಯ್ತು, ಅವರು ಕರೀತಾ ಇದ್ರು. ಎಲ್ಲದಕ್ಕೂ ಪೌರ್ವ ಅಪರ ಅಂದ್ರೆ 2 ಥರದ ಕರ್ಮಗಳಿವೆ. ಹುಬ್ಬಳ್ಳಿಯಲ್ಲಿ ಎಷ್ಟು ಥರದ ಅಪರ ಪರ ಕರ್ಮಗಳು ನಡೆದಿದ್ದಾವೋ, ಪ್ರಾಯ ಪರ ನಡೆದಿದ್ರೆ ಅವರ ಮೊಮ್ಮಕ್ಕಳಿಗೆ ನಾಮಕರಣವನ್ನು ಕಟ್ಟಿಯಾಚಾರ್ಯ ಮಾಡಿಸಿದ್ದಾರೆ. ಅದಂತೂ ಸರಿನಾ? ಪರ ನಡೆದ್ರೆ. ಅಪರ ನಡೆದಿದ್ರೆ
ಇರ್ತದೆ, ಅದು ಜಾಸ್ತಿ ವಿವರಣೆ ಕೊಡಲ್ಲ ಸದ್ಯಕ್ಕೆ. ಅದನ್ನೇ ಕೂಡ ಮನೆಗೆ ಮಾಡಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದು ಮಾತಿನಲ್ಲಿ ಹೇಳ್ತೇನೆ, ಪ್ರಾಯ ಅವ್ರ ಮನೆಯಲ್ಲಿ ಏನಾದ್ರೂ ಶ್ರಾದ್ದ ಇಂಥ ತಿಂಗಳಲ್ಲಿ ಬರೋದಿದ್ರೆ ಅವರಿಗೆ ನೆನಪಿಲ್ಲದೆ ಇದ್ರೆ ಆಚಾರ್ಯ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ನಿಮ್ಮ ಮನೆಯಲ್ಲಿ ಇಂಥ ಶ್ರಾದ್ದ ನಿಮ್ಗೆ ಗೋತ್ರ ಇದು ಅಂತ ನೆನಪಿಸಿ ಶ್ರಾದ್ದ ಮಾಡಿಸಿದ್ರು ಕೂಡ ಇಲ್ಲ ನಮ್ಮ ಕಡ್ಡಿಯಾಚಾರ್ಯ. ಇದು ಅವರಲ್ಲಿ ನಾವು ನೋಡ್ತೇವೆ. ಆ ಒಂದು ಮೆಮೊರಿ ಪವರ್, ಆ ಶಕ್ತಿ, ಜನಗಳನ್ನು ಹಚ್ಚಿಕೊಳ್ಳುವಂತಹ ಒಂದು ಗುಣ ಅವರಲ್ಲಿ ನಾವು ನೋಡ್ತಾ ಇದ್ದೇವೆ. ಇಂಥ ಒಂದು ಗುಣಗ್ರಾಹಿಗಳಾಗಿ ನಮ್ಮ ಆಚಾರ್ಯರು ಹುಬ್ಬಳ್ಳಿಯ ಚಿರಪರಿಚಿತರು ಆಗಿ ವಿಶೇಷವಾದ ಪ್ರಸಿದ್ಧಿಯನ್ನು ಪಡೆದಂತೆ ಒಂದು ದೊಡ್ಡ ನಮ್ಮೆಲ್ಲರಿಗೆ ಸಂತೋಷಕರವಾದ ಸಂಗತಿ. ಇಂಥ ಎಲ್ಲ ಶಕ್ತಿ ನಮ್ಮ ತೊರವಿಗಲ್ಲಿ ರಾಯರ ಮಠದಲ್ಲಿ ಇದ್ದದ್ರಿಂದ ಬಂದಿದೆ ಅನ್ನೋದು ನಾವಿವತ್ತು ಅದನ್ನು ಮತ್ತಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ನಮ್ಮ ಮಠದೊಳಗಿದ್ದ ಆಚಾರ್ಯರು ಇಷ್ಟು ಎತ್ತರಕ್ಕೆ ಬೆಳೆದರು ಅಂತ ನೋಡಿದೆ ಅಲ್ಲ, ಅದು ನಮಗೆ ಮಠಕ್ಕೆ ಒಂದು ಹೆಮ್ಮೆಯ ಒಂದು ವಿಷಯ ಆಗಿದೆ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ನಮಸ್ಕಾರ ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ, ಅದರ ತಕ್ಕಂತೆ ಆತ್ಮಾವೈ ಪುತ್ರ ನಾಮಾಸಿ 60 ವರ್ಷ ಅವರಿಗೆ ಉಗ್ರರಥ ಭೀಮರಥ ಮುಂದೆ ನಡೀಲಿ. ಅದಕ್ಕೆ ತಕ್ಕಂತೆ ನಮ್ಮ ಯಾದವ ಕೃಷ್ಣ ಅವನಿಗೂ ಕೂಡ ಸಂಹಿತಾ ಅಧ್ಯಯನ, ಬೇರೆ ಬೇರೆ ಸಂಹಿತಾಗಳ ಅಧ್ಯಯನವೂ ಆಗ್ತಾ ಇದೆ. ಇನ್ನೂ ಹೀಗೆ ಉತ್ತಮವಾದ ಸ್ಥಿತಿಯಲ್ಲಿ ಹುಬ್ಬಳ್ಳಿಗೆ ಚಿರಪರಿಚಿತನಾಗುವಂತೆ ಅವನು ಕೂಡ ಮತ್ತಷ್ಟು ಜನಗಳಿಗೆ ಪ್ರೀತಿ ಸಂಪಾದಿಸಿ, ಪುರೋಹಿತ ಪ್ರತಿಯೊಬ್ಬರ ಮನೆಯಲ್ಲಿ ನಡೆಯುವ ಕಾರ್ಯಗಳು ರತ್ನಧಾತವಂ ಅಂತ ವೇದ ಹೇಳಿದಂತೆ ಅಗ್ನಿಮೀಳೆ ಪುರೋಹಿತ, ಎಲ್ಲರ ಮನೆಯಲ್ಲಾಗುವ ಕಾರ್ಯಕ್ರಮಗಳಿಗೆ ಮುಂಭಾಗದಲ್ಲಿ ಹಿತವನ್ನು ಕೊಡುವಂತೆ ಪುರೋಹಿತನಾಗಿ ಮತ್ತಷ್ಟು ಅವರು ಉತ್ತಮವಾದ ಸ್ಥಿತಿಯನ್ನು ಪಡೆಯಲಿ ಅಂತ ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸಿ, ಎಲ್ಲ ಕಟ್ಟಿ ಬಂಧುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮ್ಮ ಪ್ರವಚನದ ಪ್ರಾರಂಭದಲ್ಲಿ ಪೂಜ್ಯ ಪುಂಡೇಕರ ಆಚಾರ್ಯರು ನನ್ನ ಬಗ್ಗೆ ನನ್ನ ಬಹಳ ಹೇಳಿಬಿಟ್ರು. ನಾನೇನು ಅಂಥ ದೊಡ್ಡ ಪಂಡಿತ ಏನಲ್ಲ, ನಿಮ್ಮ ಮುಂದೆನೇ ಇಲ್ಲೇ ಮಾಡಿ ಅಂಬೆಗಾಲಿಗೆ ಬೆಳೆದವ ಅಷ್ಟೇ, ನನ್ನೇನು ಬೇರೆ ಏನಿಲ್ಲ. 4 ಮಾತು ಹೇಳ್ತೇನೆ ಅಂದರೆ ಅದು ನಮ್ಮ ಗುರುಗಳ ಹಿರಿಯರ ತಂದೆ ತಾಯಿಗಳ ಅನುಗ್ರಹ ಅಂತ ಭಾವಿಸಿ ಜಯತೀರ್ಥ ಆಚಾರ್ಯರಿಗೂ ಕೂಡ ನಮಸ್ಕಾರ ಧನ್ಯವಾದಗಳನ್ನು ಸಲ್ಲಿಸಿ, ಶ್ರೀಮಠದ ಶಾಖೆ ಬಹು ವರ್ಷಗಳಿಂದಲೇ ಪ್ರತಿಷ್ಠೆ ಆಗಿ ಇವತ್ತು ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಆದೇಶದಂತೆ, ಅವರ ತಪಸ್ಸಿನಂತೆ ನೆರವೇರ್ತಾ ಇದೆ. ಅವರು ಊರೂರುಗಳಲ್ಲಿ ಧರ್ಮ ಜ್ಞಾನದ ಪ್ರಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಧೀರೋದಾತ್ತ ತಪಸ್ವಿಗಳು. ಅಂತಹ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆಗಮನವೂ ಕೂಡ ನಡೀತಾ ಇದೆ ಮತ್ತು ನನಗೆ ಪಾಠ ಮಾಡಿದ ಪೂಜ್ಯ ಶ್ರೀಪಾದಂಗಳವರ ಆಗಮನವೂ ನಡೀತಾ ಇದೆ. ಭಾಗವತವನ್ನ ಕರತಲಾಮೃತ ಮಾಡಿಕೊಂಡ ಅಭಿನವ ಶುಕಾಚಾರ್ಯರು ಈ ಇಬ್ಬರು ಯತಿಗಳು ಮುಂದೆ ಬರಲಿಕ್ಕಿದ್ದಾರೆ. ಈಗಾಗಲೇ ವೈಕುಂಠ ರಾಮದೇವರನ್ನ ಪೂಜಿಸಿದ ಪೂಜ್ಯ ಕೂಡ್ಲಿ ಸ್ವಾಮಿಗಳು ಮೊದಲೇ ಬಂದಿದ್ದಾರೆ. ಈ ಇಬ್ಬರು ಯತಿಗಳು ಮೊದಲು ಬಂದ ಯತಿಗಳ ಸಮಾಗಮ, 4 ವೇದಗಳ ಸ್ವಾಹಾಕಾರ ಹೋಮ, ಸಾಯಂಕಾಲ ನಡೀತಾ ಇರುವ ಜ್ಞಾನ ಕಾರ್ಯ. ಇದು ಇವತ್ತಿನ ಕಲಿಯುಗಕ್ಕೆ ಮತ್ತೊಬ್ಬರು ಹೇಗೆ ಮಾಡಬೇಕು ಅಂತಲ್ಲಿಗೆ ಸ್ಫೂರ್ತಿದಾಯಕವಾದ ಕಾರ್ಯಕ್ರಮ ಅಂತ ನಾನು ಭಾವಿಸಿ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ. ಪಂಚಾಂಗ ಶ್ರವಣ ಕಾರ್ಯಕ್ರಮ ಮತ್ತು ಹೊಸ ವರ್ಷದ ನಿಮಿತ್ತ ಶುಭ ಸಂಕಲ್ಪ, ದೇವರೇ ಶುಭ ಸಂಕಲ್ಪವಾದ ಸತ್ಯವನ್ನು ಮಾಡುವವರು ಸ್ವಾಮಿಗಳು ಅನುಗ್ರಹವನ್ನು ಮಾಡಿ ಮಾಡಿಸ್ತಾರೆ. ನಮಗೆ ಆಯುಷ್ಯದಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ.